चिदंबरमठाधीशं सिद्धारूढयतीश्वरम् शिष्यप्रशिष्यरूपेण बोधकं गुरुमाश्रये यदङ्घ्रिकमलद्वन्द्वम् तापत्रयनिवारणम् शान्तैक्यपददन्दैवम् सिद्धारूढमहं भजे सिद्धारूढमहं भजे सिद्धारूढमहं भजे। यं ब्रह्मा वरुणेन्द्र रुद्रमरुतः स्तुन्वन्ति दिव्यैस्तवे वेदैः साङ्गपरक्रमोपनिषदैः गायन्ति यं सामगाः ध्यानावस्थिततद्गतेन मनसा पश्यन्ति यं योगिनो यशान्तं न विदुषुरासुरगणा देवाय तस्मै नमः। ओंकार पंजरशुकीं उपनिषदुद्यानकेलिकलकण्ठी आगमविपिनमयूरी आर्यामन्तर्विभावये गौरी दयमानदीर्घनयनां देशिकरूपेण दर्शिताभ्युदयम् वामकुचनिहितवीणां वरदां सङ्गीतमातृकां वन्दे। ॐ पूर्णमदः पूर्णमिदम् पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ॐ शान्तिः शान्तिः शान्तिः। जय मंगलम जय नमः पार्वती। सद्गुरुनाथ महाराज की जय। भोला चामुंडेश्वरी माता की जय। सकल साधु संत महाराज की जय। जय मंगलम जय नमः पार्वती पते। श्रुति स्मृति पुराणानाम् आलयं करुणालयं नमामि भगवत्पादं शंकरं लोकशंकरं। जगद्गुरु ಭಗವತ್ ಪೂಜ್ಯಪಾದ ಭಗವಾನ್ ಶಂಕರರ ಚರಣಾರವಿಂದಗಳನ್ನು
ಉತ್ಕಮಲದಲ್ಲಿ ಧ್ಯಾನಿಸಿಕೊಂಡು ಶಂಕರರೇ ಆದಿಯಾಗಿ ಅಸ್ಮದಾಚಾರ್ಯ ಪರ್ಯಂತರ ಸಕಲ ಮಹಾತ್ಮರ ಚರಣಗಳನ್ನು ಶಿರದಲ್ಲಿ ಹೊತ್ತುಕೊಂಡು, ಶಿವಸ್ವರೂಪಗಳೇ, ಶ್ರಾವಣ ಮಾಸದ ಈ ಪರ್ವಕಾಲದಲ್ಲಿ ಸಿದ್ಧಾರೂಢ ಭಾರತೀಯ ಚರಿತ್ರ ಕಲ್ಪದ್ರಮವನ್ನು ಶ್ರವಣ ಮಾಡ್ತಾ ಇದ್ದೇವೆ. ಅದರಲ್ಲಿ ನಿನ್ನೆ ಶ್ರವಣ ಮಾಡಿದ್ದೇವೆ. ಒಬ್ಬ ಹಠಯೋಗಿಯನ್ನ ಅವರು ಎಚ್ಚರಿಸಿ ಯೋಗಾದಿಗಳಿಂದ ಮೋಕ್ಷವಿಲ್ಲ ಎಂಬುದಾಗಿ ಹೇಳಿದ್ದಾರೆ. ಖರೆ ಅಂದ್ರೆ ನೈಜ ವೇದಾಂತ ನಮ್ಮ ಕರ್ನಾಟಕದಲ್ಲಿ ಅದು ಇದ್ದಕ್ಕಿದ್ದಂತೆ ಪ್ರಸಾರವಾಗಿದ್ದು ಸಿದ್ಧಾರೂಢ ಭಾರತಿಗಳಿಂದ. ಯೋಗದಿಂದಲೇ ಮೋಕ್ಷವಾಗುತ್ತದೆ ಎಂಬುದನ್ನು ಯೋಗಶಾಸ್ತ್ರ ಪಿತಾಮಹರೇ ಒಪ್ಪಿಕೊಂಡಿಲ್ಲ. ಪತಂಜಲ ಮಹರ್ಷಿ ಯೋಗ ಸೂತ್ರದ 4ನೇ ಸೂತ್ರದಲ್ಲಿ ಒಂದು ಮಾತು ಹೇಳ್ತಾರೆ, ಯೋಗಾಶ್ಚಿತ್ತವೃತ್ತಿರ್ ನಿರೋಧ. ಯೋಗವು ಯಾವುದಕ್ಕೆ ಕಾರಣವಾಗಿದೆ ಅಂತ ಕೇಳಿದ್ರೆ ಚಿತ್ತವೃತ್ತಿಯನ್ನು ನಿರೋಧ ಮಾಡುವುದಕ್ಕೆ ಮಾತ್ರ ಸಾಧನವಾಗಿದೆ ಅಂತ ಹೇಳಿ. ಇನ್ನು ಕೆಲವರು ಮುಂದುವರೆದು ಸಾಧಿಸ್ತಾ ಕಷಾಯ ಮೊದಲಾಗಿರ್ತಕ್ಕಂಥವುಗಳಿಗೆ ಬಲೆಯಾಗಿ ಸಿದ್ಧಿಗಳನ್ನು ಪಡ್ಕೊಂಡು ಸಿದ್ಧಿಗಳ ದ್ವಾರ ಜಗತ್ಪೂಜ್ಯರಾಗಬೇಕೆಂಬತಕ್ಕಂಥ ಹುಚ್ಚಿಡುವುದು ಅದ ಹುಚ್ಚಿನಾಗ ಸತ್ತು ಹೋಗ್ತಾರೆ ಹೊರತು ನಿತ್ಯ ಮುಕ್ತಿ ಎಂಬತಕ್ಕಂಥದ್ದು ಅವರಿಗಾಗುವುದು. ಯಾಕಂದ್ರೆ ಶ್ರುತಿ ಪ್ರಮಾಣನ ಹಂಗವೆ ಅಂತ. ಜ್ಞಾನಾದೇವತೆ ಕೈವಲ್ಯಂ ನ ಅನ್ಯ ಪಂಥ ಅಯನಾಯ ವಿದ್ಯತೆ. ಜಗತ್ತಿನಲ್ಲಿ ಮೋಕ್ಷ ಇದರ ಅರ್ಥ ಇದು ಒಂದು ನೇರವಾದ ಯಥಾರ್ಥ ತಿಳುವಳಿಕೆಯ ಉತ್ಥಾನ. ಇದನ್ನ ಎಟ್ಲಗರ ಮಾಡಿಕೊಂಡು ಕೈಲಾಸಕ್ಕೆ ಹೋದ್ರೂ ಮೋಕ್ಷ ಆಗ್ತದೆ, ಯೋಗ ಮಾಡಿದ್ರು ಮೋಕ್ಷ ಆಗ್ತದೆ, ಬ್ರಹ್ಮಲೋಕಕ್ಕೆ ಹೋದ್ರೂ ಮೋಕ್ಷ ಆಗ್ತದೆ, ಏನಪ್ಪ ಹಂಗ ಮಾಡಿದ್ರೆ ಮೋಕ್ಷ ಆಗ್ತದೆ, ಕೂಳು ಬಿಟ್ಟು ಬರೀ ಗಡ್ಡಿ ಗೆಣಸು ತಿಂದ್ರೆ ಮೋಕ್ಷ ಆಗ್ತದೆ, ಬರೀ ವಾಯು ಆಹಾರ ಮಾಡಿಕೊಂಡ್ರೆ ಮೋಕ್ಷ ಆಗ್ತದೆ. ಮೋಕ್ಷ ಸಾಧನಂತೂ ಅಲ್ಲವು. ಅವು ಹ್ಯಾಂಗ್ ಬಂದವು ಬಂದ್ಬಿಟ್ಟವು. ಅವು ಜನಪ್ರಿಯವಾಗತಕ್ಕಂಥ ಕೆಲವು ಸಾಧನಗಳು. ಅವರನ್ನೋದ್ರಿಂದ ಅಥವಾ ಏನಾರ ಮಾಡೋದ್ರಿಂದ ಕಾಕತಾಳಿ ನ್ಯಾಯದಂತೆ ಕೆಲವೇನೋ ಆಗ್ತಿರ್ತಾವ. ಹಂಗಾಗೋದ್ರಿಂದ ಆ ಯೋಗವನ್ನೇ ನಾವು ಬಹಳ ಕೊಂಡಾಡ್ತಾ ಇದ್ದೀವಿ. ನಿಜವಾಗಿ ಯೋಗದಿಂದ ಆಗುವ ಕೆಲಸ ಏನು ಅಂತ ಕೇಳಿದ್ರೆ ಪ್ರಾಮಾಣಿಕವಾಗಿ ಮಾಡಿಕೊಂಡ್ರೆ ಚಿತ್ತವೃತ್ತಿ ನಿರೋಧ ಆಗ್ತದೆ. ಅಪ್ರಾಮಾಣಿಕವಾಗಿ ಸಾಧಿಸಿದ್ದಾದ್ರೆ ಲೋಕಪ್ರಿಯನಾಗ್ತಾ ಇದ್ದಾನೆ. ಲೋಕಪ್ರಿಯನಾದ್ರೆ ಮೋಕ್ಷ ಆಗ್ತದೇನು? ಬಹಳ ಮಂದಿ ನಮ್ಮನ್ನು ಕೊಂಡಾಡ್ತಾರಪ್ಪ ಅಂದ್ರೆ ನಾವು ಮುಕ್ತರಾದ್ವೇನು? ಅಥವಾ ಬಹಳ ಮಂದಿ ನಮ್ಮನ್ನು ತಿರಸ್ಕಾರ ಮಾಡ್ತಾರೆ ಅಂದ್ರೆ ನಮ್ಮ ನರಕ ಆದೀತಿ. ಬಂಧನವು ಹೇಗೆ ಒಂದು ಅಜ್ಞಾನ ಕಲ್ಪಿತವೋ ಮೋಕ್ಷವು ಹಾಗೇ ಒಂದು ಜ್ಞಾನದ ಉತ್ಕರ್ಷ. ಬಾಕಿದೇನೂ ಇಲ್ಲ ಅದರೊಳಗೆ. ವಿಚಾರ ಎಷ್ಟೆಷ್ಟು ಇದಾಗ ಒಂದು ವಿಜ್ಞಾನದ, ಇದು ಅಧ್ಯಾತ್ಮ ವಿಜ್ಞಾನ ಸಣ್ಣದಲ್ಲ. ಜ್ಞಾನಕ್ಕೂ ವಿಜ್ಞಾನಕ್ಕೂ ಎಷ್ಟು ಅಂತ ಹೇಳ್ತೀನಿ. ಜ್ಞಾನ ಈಗೊಬ್ಬ ಒಂದೇನೋ ಸಿದ್ಧಿ ಆಗಿತ್ತು ಅಂತ ಇಟ್ಕೊಂಬೋಣ, ಭೂಮಿ ಗರ್ಭದೊಳಗೆ ದುಡ್ಡು ಅದ ಅಂತ ಅವ್ನಿಗೆ ಗೊತ್ತಾದ, ಇದ್ದದ್ದು ಗ್ಯಾರಂಟಿ, ಅದ್ರಾಗ ಸಂಶಯನೇ ಇಲ್ಲ. ಇದಕ್ಕೇನಂದ್ರು ಜ್ಞಾನ ಅಂದ್ರು. ಭೂಮಿ ಗರ್ಭದಲ್ಲಿದ್ದ ದುಡ್ಡು ಇವು ಕಾಣಿಸ್ತದೆ, ಇದು ಜ್ಞಾನ. ವಿಜ್ಞಾನ ಅಲ್ಲದು. ಆ ಇದ್ದ ದುಡ್ಡನ್ನ ಮ್ಯಾಲಿನ ಮಣ್ಣಿನ ಆವರಣ ತೆಗೆದು ಅದನ್ನ ತಗೊಂಡು ಬಳಸಿಕೊಂಡು ಊಟ ಮಾಡುವುದು ವಿಜ್ಞಾನ. ಶ್ರುತಿ ನೀನೇ ಬ್ರಹ್ಮ ಅಂತ ಹೇಳುವುದು ಜ್ಞಾನ. ಅದು ನಾನೇ ಅಂತ ಅನುಭವಿಸಿಕೊಳ್ಳುವ ಸ್ಥಿತಿ ಅದು ವಿಜ್ಞಾನ. ಈ ಬ್ರಹ್ಮವಿದ್ಯೆ ವಿಜ್ಞಾನ ಆಗೋ ತನಕನೂ ಯಾವ ದೃಷ್ಟಿಯಿಂದಲೂ ಕೂಡ ಆನಂದಾನುಭವ ಆವಿರ್ಭಾವ ಆಗುವುದಿಲ್ಲ. ಅದಕ್ಕೆ ಯೋಗ ಮಾರ್ಗದಿಂದ ನೀವೇನು ಮಾಡಿದ್ರೂ ಕೂಡ ಇಲ್ಲೇ ಕಾರ್ಯಸಿದ್ಧಿ ಆಗುವುದಿಲ್ಲ. ಯೋಗಗಳೆಲ್ಲವೂ ನಿಮ್ಮಿಂದ ಆಚರಿಸಲ್ಪಡ್ತಾ ಇದ್ದಾವೆ. ಯೋಗ ಮಾಡುವವ ನೀನು ಯಾರು?
ಯೋಗ ಮಾಡಬೇಕು ಅಂತೇಳ. ಮತ್ ನೀ ಪತ್ರಿಕೆ ಬರ್ದಿಪ್ಪ ಮರ ಹುಬ್ಬಳ್ಳಿ ಬಂದವನು ಯೋಗ ಮಾಡ್ತಾನೆ. ಯೋಗ ಮಾಡುವ ನೀನು ಯಾರು? ನಾನ್ಯಾರೆಂಬುದು ಗೊತ್ತಿದ್ರೆ ನಂಗೆ ಯೋಗ ಮಾಡುವ ಅವಶ್ಯಕತೆನೇ ಇರಲಿಲ್ಲ. ಯೋಗ ಮಾಡುವವ ನೀನು ಯಾರು? ಪ್ರಾಣಾಯಾಮ ಮಾಡುವವ ನೀನು ಯಾರು? ಪ್ರಾಣವನ್ನು ಬಂಧಿಸುವವ ನೀನು ಯಾರು? ಬಂಧಿಸಿದ ಪ್ರಾಣವನ್ನು ಮುಚ್ಚಿಡುವ ನೀನು ಯಾರು? ಪುನಃ ಅದನ್ನು ಹೊರಗೆ ತರವ ನೀನು ಯಾರು? ಎಷ್ಟು ವರ್ಷದ ಬದುಕು ನೀನು? ಯೋಗ ಮಾಡೋರು ಇನ್ನೂ ಅದಾರ. ಸಾಧಾರಣ 1400-1500 ವರ್ಷಗಳ ಪರ್ಯಂತರ ಇದ್ದವ್ರೂ ಕೂಡ ಇದ್ದ. ಸದ್ಯಕ್ಕೆ ನೀವು ಆಟೋಬಯೋಗ್ರಫಿ ಆಫ್ ಯೋಗಿ ಓದಿರ್ಬೇಕು. ಅಂಥವು ಇನ್ನೂ ಎಷ್ಟೋ ಅವ ಏನಪ್ಪ, ಇಲ್ಲ ಅಂತಲ್ಲ. ಅವ್ರು ಮುಕ್ತರೇನು ಅಂತ ಕೇಳಿದ್ರೆ ಅವರ ಬಂದು ಕೇಳಿದ್ರೆ ಹೇಳ್ತೀವಿ ನೀವು ಮುಕ್ತರಲ್ಲ, ಗ್ಯಾರಂಟಿ. ಯಾಕೆ ಅಲ್ಲ ಅಂತ ಕೇಳಿದ್ರೆ ಯಾವುದನ್ನು ನೀವು ತಿಳಿಯಲಿಲ್ಲ ಅದರಿಂದ ನಿಮಗೆ ಶಾಂತಿ ಆಗುವುದಿಲ್ಲ. ನಾ ಯೋಗಿ ಎಂಬುವ ಅಹಂಕಾರ ಬರಬಹುದು, ನಾ ಯೋಗಿ ನಾ ಪೂಜ್ಯ ಎಂಬುವ ಅಹಂಕಾರ ಬರಬಹುದು, ಅಥವಾ ಇದರಿಂದ ಏನಾದರೂ ಒಂದು ನೀವು ಸಾಧಿಸಬಹುದು. ಪರಂತು ತಾನಾರೆಂಬುದ ಸಾಧಿಸಲಾಗದು. ಹಂಗಾರೆ ಯೋಗವನ್ನು ಮಾಡುವುದಕ್ಕೂ ಯೋಗದ ಜ್ಞಾನಕ್ಕೂ ಯೋಗದ ಪರಿಣಾಮಕ್ಕೂ ಯಾವನು ಕಾರಣನಾಗಿದ್ದಾನೆಯೋ ಅವನು ತಾನೇ ಆಗಿರುವುದರಿಂದ ಅದನ್ನು ಬಿಟ್ಟು ಈ ಯೋಗ ಮಾಡುವುದರಿಂದ ಮೋಕ್ಷ ಆಗುವುದಿಲ್ಲ. ಸೋಮನ ಜ್ಞಾನ ಯೋಗ ಮಾಡು ಹುಚ್ಚ ಅಂತ ಹೇಳ್ತಾರ. ಜ್ಞಾನ ಯೋಗ ಮಾಡು, ವಿಚಾರ ಮಾಡು. ದೇವ ತಲೆ ಕೊಟ್ಟಾನ, ಬುದ್ಧಿ ಕೊಟ್ಟಾನ, ಅದನ್ನು ಯಾರಿಗೂ ಮಾರಾಕ್ ಕೊಡಬೇಡ, ಒತ್ತಿ ಹಾಕಬೇಡ, ಏನು ಮಾಡಬೇಡ. ಸ್ವಂತ ವಿಚಾರ ಮಾಡು. ಇದನ್ನು ಮಾಡವ ನಾನು ಯಾರು? ಇದನ್ನು ತಿಳಿಯವ ನಾನು ಯಾರು? ಇದನ್ನು ವಿಚಾರ ಮಾಡುವವ ನಾನು ಯಾರು? ಈ ವಿಚಾರಗಳು, ನಿನ್ನ ಯೋಗಗಳು, ನಿನ್ನ ಭಾವನೆಗಳು ನಿನ್ನನ್ನು ಆಶ್ರಯಿಸಿಕೊಂಡು ತೋರ್ತವ ಹೊರತಾಗಿ ಅವಕ್ಕೆ ಸ್ವಂತ ಅಸ್ತಿತ್ವ ಇಲ್ಲ ಅವಕ್ಕೆ. ಹಿಂಗೆ ಹೇಳಿದ ಕೂಡಲೇ ಅವ ಯೋಗಿಗನಿಷ್ಟು ಎಂಥ ಪುಣ್ಯ ಮಾಡಿದಪ್ಪ ನಾನು. ಇಡೀ ಜೀವನವನ್ನೇ ಇನ್ನೂ ಇದ್ರೊಳಗೆ ಕಳೀತಿದ್ದೆ. ಸಿದ್ಧಾರೂಢ ಬಂದು ನನ್ನ ದರ್ಶನ ಕೊಟ್ಟು ನಾನು ಉದ್ಧಾರ ಮಾಡಿದಿ ಅಂತ ಹೇಳ್ತಾ ಇದ್ದಾನೆ. ಹೇಳಿ ನಾ ಧನ್ಯನಾದೆ ಅಂತ ಸಿದ್ಧಾರೂಢರಿಗೆ ನಮಸ್ಕಾರ ಮಾಡಿದ ಕೂಡಲೇ ಸಿದ್ಧಾರೂಢರು ಆ ಜಗ ಬಿಟ್ಟು ಮತ್ ಮುಂದೆ ಸಂಚಾರ ಮಾಡ್ತಾ ಮಾಡ್ತಾ ಧನುಷ್ಕೋಟಿಗೆ ಬಂದರು. ಈಗ ಬಹುತೇಕ ಅಲ್ಲಿ ಹೋಗ್ಲಿಕ್ಕೆ ದಾರಿಲ್ಲ. ಒಂದು ಗಾಡಿ ಬಿತ್ತಲ್ಲಿ ಸಮುದ್ರ ಮಧ್ಯದಲ್ಲಿ ಇರೋದು. ಆ ಧನುಷ್ಕೋಟಿಗೆ ಬಂದರು. ಅಲ್ಲಿ ಅನೇಕ ಯಾತ್ರಿಕರು ಸ್ನಾನ ಮಾಡ್ತಿದ್ರು ಪುಣ್ಯ ಪಡಿಬೇಕು ಅಂತ ಹೇಳಿ. ಸಿದ್ಧಾರೂಢರು ನೋಡಿದ್ರು, ಇವು ತತ್ವಜ್ಞಾನಿಗಳಿಗೆ ಸುಮ್ಮನೆ ಇರಕ್ಕಾಗುದಿಲ್ಲ. ಅವ್ರೇನ್ ಮಾಡಿದ್ರು, ಒಬ್ಬನ ಕರೆದ್ರು, ಬಾಯಿಲೆ ಯಾಕೆ ಏನ್ ಮಾಡ್ತೀರಿ? ಸ್ನಾನ ಮಾಡ್ತೀವಿ. ಈ ಸ್ನಾನ ಮಾಡಿದ್ರೆ ಮಡಿ ಮೈಲಿಗೆ ಎರಡು ತೊಳ್ಕೊಂಡು ಮಾಡ್ತಿರೋ ಹಂಗ ಮಾಡ್ತಿರೋ ಕೇಳಿ. ಈಗ ನೀರ ಇಂತಿರ್ತಾರ, ಈಗ ಏನಾಗಿದೆ, ಈಗ ಮೈಲಿಗೆ ಆಗಿದೆ ಅದಲ್ಲ. ಶುಚಿ ಮಾಡ್ಬೇಕಾಗಿ ಮಡಿ ಮಾಡ್ಬೇಕಾಗಿದೆ. ನಾವು ಮಡಿ ಮಾಡ್ಬೇಕಾಗಿದೆ. ಆ ಸಮುದ್ರ ನೀರ ನಿಲ್ತೀವಪ್ಪ ಅದಲ್ಲ. ಅವ ನೀರ್ನ ಮೈ ಮೇಲೆ ಹಾಕೊಂತೀವಿ. ಮೊದಲು ನಿಂತಾವ ಯಾವಿವ ಅಶುಚಿ. ಅಶುಚಿ ಏನ್ ಮಾಡಕತ್ತಾನೀವ? ಶುಚಿ ಮಾಡ್ಕೋಬೇಕಂತ ಹೋಗ್ಯಾನ. ಈಗ ಮೈ ಮೇಲೆ ನೀರು ಹಾಕೊಂತಾನ. ಶುಚಿ ಮತ್ತು ಅಶುಚಿ ಎರಡು ತಿಳಿದು ಮಾಡ್ತಿದ್ದೋ ಹಂಗ ಮಾಡ್ತಿದ್ದೋ ಅಂತ ಸಿದ್ಧಾರೂಢರು ಕೇಳಿದ್ರು. ಸಿಟ್ಟು ಬಂತ ಅವ ಅಂತಾನೆ, ಸಿದ್ಧ ಸ್ವಾಮಿಯ ಪ್ರಶ್ನೆ ಕೇಳುತ್ತ ಶುದ್ಧ ಮಲ್ಲಿಕಾಯ ಮೆನ್ನುತ್ತ ಶುದ್ಧಿಗೋಸ್ಕರ ನಾನಲೇ ಇರುವೆ ಎಂದನ ಪುರುಷ. ಬುದ್ಧಿಯುತನೇ ಹೇಗೆ ನೀನಿದ ಶುದ್ಧವೆನ್ನುವಿಯನಲು ಯಾತ್ರಿಕ ಶುದ್ಧಮಾಗಿಯ ಕರ್ಮ ಧಾರದು ಪೇಳ್ವೆ ಕರ್ಮ ಧಾರದು ಪೇಳ್ವೆ. ನೋಡ್ರಿ, ಈ ಶರೀರ ಶುದ್ಧ ಅಲ್ಲ, ಅದಕ್ಕೆ ಅದನ್ನು ಶುದ್ಧ ಮಾಡ್ತೀವಿ.
ಶುದ್ಧ ಅಲ್ಲದ ಶರೀರ, ಅದಕ್ಕೆ ಶುದ್ಧ ಮಾಡಲಿಕ್ಕೆ ಸ್ನಾನ ಮಾಡ್ಲಿಕ್ಕೆ ಹಚ್ತೀವಿ. ನಮ್ದೆಲ್ಲರದು ಅದಾಗತ್ತಿನ ಹೇಳಿನಲ್ಲ ಒಂದು ಮಾತು, ಅವೆಲ್ಲವೂ ನಮ್ಮ ಭಾವನೆಯನ್ನೇ ಅವಲಂಬಿಸಿಕೊಂಡ. ಭಾಳ ಸತ್ಯ ಹೇಳಿದ್ ನಿಮಗೆ. ಬಚ್ಚಲ ನಮ್ಮ ಮನೆಯಾಗ ಬಾತ್ರೂಮ್, ಅದರಾಗ ಹೋಗಿ ನಾವು ಶುದ್ಧ ಹಾಕಿವಿ ಲೆಕ್ಕ ಹಾಕ. ಅಲ್ಲಿ ಹೋಗಿ ನಮ್ಮ ಮೂರ್ಖತನಕ್ಕೆ ಒಟ್ಟ ಏನೂ ಸೀಮೆ ಅನ್ನೋದೇ ಇಲ್ಲ. ಆದರೂ ಅದನ್ನು ಭಾಳ ಚಲೋ ಅಂತ ತಿಳ್ಕೊಂಡಿವಿ. ಇದ ಒಂದಿಟ್ಟು ಬೇಸಿ ಅಲ್ಲಿ ಹೋಗ್ತೇವೆ, ಮಡಿ ಆಗ್ಬೇಕಂತ ಹೋಗ್ತೀವೋ ಮೈಲಿಗೆ ಆಗ್ಬೇಕಂತ ಹೋಗ್ತೀವೋ? ಮಡಿ ಆಗ್ಬೇಕಂತ ಹೋಗ್ತೀವಿ. ನೋಡ್ಬೇಕು ಒಬ್ಬೊಬ್ಬರನ್ನ ಮಂತ್ರ ಅಂತಿರ್ತಾರೆ, ಮಂತ್ರ ಅಂತಿರ್ತಾರೆ. ಗಂಗೆ ಯಮುನೆ ಗೋದಾವರಿ ಕಾವೇರಿ ನರ್ಮದಾ ಜಲೇಶ್ವರಿ ಸನ್ನಿಸಿಂಕರು ಅವು ಇವು ಗುಡಿಯಾಕ ಟ್ಯಾಂಕಿನ ನೀರೇ ಅವು. ಆದ್ರೂ ಭಾವಿಸ್ತೀವಲ್ಲ ಏನು, ಕಾವೇರಿ ನರ್ಮದಾ ಗಂಗಾ ಸಿಂಧು ಎಲ್ಲ ಇದ್ರಾಗ ಅದಾವು, ನಮ್ಮ ಬಕೆಟ್ನಾಗ ಅದಾವು ಅಂತ ಅದ್ ಮೊದ್ಲ ವಿಚಾರ ಮಾಡೋದು. ಏನಪ್ಪ ವಿಚಾರ ಮಾಡಿ ಆಮೇಲೆ ಏನ್ ಮಾಡೋದು? ಅವು ಇನ್ನೂ ನಂಗೆ ಸಂಶಯ ಬಂದದ, ಮಡಿ ಅರಿವಿನ ನೀವ ಹಾಕಿರ್ತೀರೋ ಅವು ಮೊದ್ಲ ಅಲ್ಲೇ ಇರ್ತಾವೋ? ಅಲ್ಲೇ ಇವರವ್ರ ಮೊದ್ಲು ಹಾಕಿರ್ತಾರ, ಅವನ್ನ ಇವರವ್ರ ಮೊದ್ಲು ಹಾಕಿರ್ತಾರ. ಬರಿಬೇಡಪ್ಪ, ಮತ್ತೆ ಇವರವ್ರ ಮೊದ್ಲು ಹಾಕಿರ್ತಾರ. ಹಾಕಿ ಇವರ ಒಳಗೆ ಹೋಗ್ತಾರ. ಒಳಗೆ ಹೋಗಿ ಸ್ನಾನ ಶುರುವಾಗ್ತದೆ. ಮಂತ್ರ ಪಂತ್ರ ಎಲ್ಲ ಅಂದು ಪಂಜೆ ಅಂತೂ ಹಚ್ಚಿಕೊಂಡಿರ್ತಾನೆ. ಈ ಮೊದ್ಲ ಅದು ಮೈಲಿಗೆ ಪಂಜಿ, ಮೈಲಿಗೆ ಪಂಜಿ, ಮಡಿ ಪಂಜೆ ಅಂತೂ ಅಲ್ಲ. ಈಗ ನೀರು ಬಿದ್ದ ಮೇಲೆ ಏನಾಗ್ತದು? ಮೈಲಿಗೆನೇ ಅದು. ಏನು ಅನ್ನಕ್ ಹೋಗ್ಬೇಡ್ರಿ ನೀವು, ಅದಕ್ಕೆ ದಾಕ್ಷಿಣ್ಯ ಇಟ್ಕೋಬೇಡ್ರಿ. ಮಡಿ ಪಂಜೆ ಅಂತೂ ಅಲ್ಲ, ಅದು ಮೈಲಿಗೆನೇ ಅದು. ಈಗ ಅದ್ರ ಮ್ಯಾಲ ನೀರು ಹಾಕೊಂಡಾನ ಎಲ್ಲ ಆಗ್ಯದ. ಈಗ ಮತ್ತೊಂದು ಚಮತ್ಕಾರ ಏನಾಗ್ತದೆ ಅಂದ್ರೆ, ಅವೇನ ಮಡಿ ಅರಿವಿ ಹಾಕಿರ್ತಾನಲ್ಲ ಅವಕ್ಕ ಇದ್ರ ನೀರ ತಗೊಂಡ ಹಿಂಗ್ ಮಾಡ್ತಾರೆ. ಅದು ಒಂದು ಮಜಾ. ಅದು ನೀರು ಇವನ್ ಬಕೆಟ್ನೂ ಅವು ಇಷ್ಟತಕ್ಕ ಜಾಕ ಮಾಡ್ಯಾನ. ಅವ ನೀರ್ನ ತಗೊಂಡು ಈಗ ಏನ್ ಮಾಡ್ತಾನ, ಅವಕ್ಕ ಹಿಂಗ್ ಹಿಂಗ್ ಮಾಡ್ತಾನ. ಅವು ಏನೂ ಆಗಿಲ್ಲ, ಅವು ಹೆಂಗಿದ್ದು ಬೇಕಾದಂಗೆ ಗುಟ್ಕೋ ಅಂತವು. ಅವಕ್ಕೇನು ತಾಡಾಗಿಲ್ಲ, ಆರಾಮದವು. ಆಮೇಲೆ ಅದ್ರಾಗ ಇನ್ನೊಂದು ತಗೊಂತಾನೆ ಹಂಗೆ, ಅದು ಮಂತ್ರ ಅಂತ ಹಿಂಗೆ ಹಿಂಗೆ ತಗೊಂಡು ಬರೀ ತೊರಿಬಟ್ಟೆಲಿ ತಗೊಂಡು ಹಿಂಗೆ ಮಾಡಿ. ಈಗ ಒಳಗಿನ ಪಂಜಿ ಬಿಡ್ಬೇಕಲ್ಲ, ಸ್ವಲ್ಪ ವಿಚಾರ ಮಾಡ್ರಿ ನೀವು. ಒಳಗಿನ ಪಂಜಿ ಬಿಡ್ಬೇಕಾದ್ರೆ ಮ್ಯಾಗ ಹಚ್ಕೋಬೇಕಾಯ್ತು ನೀವು. ಈಗ ಹಚ್ಕೊಂಡು ಅದು ಶಾರ್ಟ್ ಸರ್ಕಿಟ್ ಹೋಗಲ್ಲ. ಆ ಒಳಗಿನ ಪಂಜಿಗೆ ಹೊರಗಿನ ಪಂಜಿ ಹತ್ತಬೇಕಲ್ರಿ ಏನ್ರಿ? ಅದನ್ನು ಹಿಂಗೆ ಹಿಡ್ಕೊಂತಾನೆ, ಹಿಂಗೆ ಹಿಡ್ಕೊಂಡು ಹಿಂಗೆ ಬಿಚ್ಕೊಂತಾನ. ತನ್ನ ಕೈಲೇ ಬಿಚ್ಕೋಬೇಕಲ್ಲ ಅವ. ವಿಚಾರ ಮಾಡ್ರಿ, ಭಾಳ ನಾವು ಏನು ಇದೀವಿ ಎಂಬುದು ಸ್ವಲ್ಪ ನೋಡ್ಕೊಳ್ಳೋ ನಂಗ ನಾವು. ಅದನ್ನ ಉಚ್ಕೊಂಡು ಅದನ್ನ ಬಿಟ್ಟು ಮತ್ತಷ್ಟು ನೀವು ಕೈ ಹಾಕೊಂತಾನೆ. ಮುಗಿದಟ್ಟು ಕೆಲಸ ಎಲ್ಲ ಈಗ ಅದು. ಆ ಪಂಜಿಗೆ ಪಂಜಿ ಹಚ್ಕೊಂಡೈತಿ, ಆ ಪಂಜಿಗೆ ಪಂಜಿ ಹಚ್ಕೊಂಡೈತಿ. ಆದ್ರೂ ಏನಂತಾನೆ, ಮಡಿ ಆತೋ ಮಡಿ ಅಂತ ಭಾವಿಸಿನೋ, ಏನೂ ಆಗಿಲ್ಲದು. ಅದು ಹ್ಯಾಂಗಿದ್ದದ್ದು ಹಂಗಾದ. ಇವನ ಮಡಿ ಆತು ಅಂತ ಭಾವಿಸ್ಯಾನ, ಮೈಲಿಗೆ ಆಗ್ಯದ ಅಂತ ಭಾವಿಸ್ಯಾನ. ದೇವಿ ಭಾಗವತೊಳಗ ಒಂದು ಶ್ಲೋಕ ಬರ್ತದೆ, ನವದ್ವಾರೋ ರೂಪೋ ಮಲಿನೋ ದೇಹ. 9 ರಂಧ್ರಗಳಿಂದ ಮಾಲಿನ್ಯವೇ ಹೊರಗೆ ಹೋಗುತ್ತಿರುವ ಈ ದೇಹವನ್ನ ನೀರಿನಿಂದ ತೊಳೆದು ಶುಚಿ ಮಾಡಬೇಕು. ಇಷ್ಟ ಹೇಳ, ಅದಕ್ಕಿಂತ ಹೆಚ್ಚಿಗೆ ಏನೂ ಹೇಳಿಕ್ಕೆ ಹೋಗಿಲ್ಲ. ಸ್ವಚ್ಛ ಇರಬೇಕು. ಯಾಕಂದ್ರೆ ಜಳಕ ಮಾಡೋದು ಬಿಟ್ರೆ ನಾರ್ತದ. ಸೋರುವ 9 ಬಾಗಿಲದಲ್ಲಿ ಮಲ
ನೀರಿಲ್ಲದಿದ್ದರೆ ನಾರುವ ದೇಹಕ್ಕೆ ಹಿಗ್ಗುವಿಯಾಕು. ಪುರಂದರದಾಸರು ಕೂಡ ಒಂದು ಕಡೆಗೆ ಒಂದು ಮಾತಂದಾರ. ಹಂಗ ಇಲ್ಲಿ ನಾವು ಕಲ್ಪಿಸಿಕೊಳ್ಳೋದು ಏನು ಅಂದ್ರೆ, ಮೈಲಿಗೆ ಆಗ್ಯದಂತ ಕಲ್ಪಿಸಿಕೊಳ್ಳೋರು ನಾವ, ಮಡಿ ಆದ್ವಿ ಅಂತ ಕಲ್ಪಿಸಿಕೊಳ್ಳೋರು ನಾವ. ಅದು ಮೈಲಿಗೆನೂ ಆಗಿಲ್ಲ, ಮಡಿನೂ ಆಗಿಲ್ಲ. ಸುಮ್ಮನೆ ನೀರು ಹಾಕಿ ಮೈ ತೊಳ್ಕೊತೀವಪ್ಪ, ಸ್ವಚ್ಛ ಮಾಡ್ಕೋತೀವಿ. ಇಷ್ಟಂದ್ಬಿಟ್ರೆ ಅದು ರೋಗನೇ ಇಲ್ಲ. ಸಬಕಾರ ಹಚ್ಚಿಗೋ, ಸಿಗಿ ಪುಡಿಯೋದು ಹಚ್ಚಿಗೋ, ಈ ಹಂಗಾರ ಮಾಡು, ಏನಾರ ಮಾಡು, ಒಟ್ಟಿನ ಮೇಲೆ ಅದ್ರ ಗುರಿ ಏನು ಅಂತ ಕೇಳಿದ್ರೆ ದೇಹವನ್ನ ಸ್ವಚ್ಛ ಮಾಡಿಕೊಳ್ಳೋದು ಇಷ್ಟ. ಅದಕ್ಕೆ ಶುಚಿ ಅಶುಚಿ ಎಂಬತಕ್ಕಂಥ ಮಾತನ್ನ ನಾವು ಎಲ್ಲಿ ತಂದೀವಿ ಅಂದ್ರೆ ನಮ್ಮ ಭಾವನೆಯಲ್ಲಿ ತಂದೀವಿ. ಇಷ್ಟಲ್ಲ, ಮತ್ತಿನ್ನು ನಾವು ಮಡಿ ಅಂತೇನು ತಿಳ್ಕೊಂಡಿವಿ, ಅದು ಬಹಳ ಡೇಂಜರ್ ಅದು, ಅದ್ರದ. ಅಕಸ್ಮಾತ್ ಬಂದ, ಮಡಿ ಹೆಟ್ಕೊಂಡು ಹೊರಗೆ ಬಂದ, ಮೊಮ್ಮಗ ಬಂದು ಮುಟ್ಟಿದ, ಮತ್ ಬಚ್ಚಲ್ಕ ಹೋಗ್ಬೇಕು. ಇವ್ರ ಮಡಿ ತವ್ರ ಮನಿ ಬಚ್ಚಲನ, ಮತ್ತಿನ್ನು ಬಚ್ಚಲಂದ್ರೆ ಹೆಂಗಿರ್ತದೆ ಅಂಬುದು ನಿಮ್ಗೆ ಗೊತ್ತದ. ಅದನ್ನ ನಾನು ಯಾಕೆ ಹೇಳ್ಬೇಕು ಏನ್ರಿ? ಅದು ಮಡಿ ಅಂತ ತಿಳ್ಕೊಡ್ರಿ, ಮೈಲಿಗಂತ ತಿಳ್ಕೊಡ್ರಿ, ಏನ ತಿಳ್ಕೊಡ್ರಿಪ್ಪ, ಒಟ್ಟಿನ ಮೇಲೆ ಭಾವನಾ ಪ್ರಧಾನದ ಹೊರತಾಗಿ ಅದು ವಸ್ತುತಃ ಯಥಾರ್ಥವಾದದ್ದು ಅಲ್ಲ. ಇದನ್ನು ಸಿದ್ಧಾರೂಢರು ನೋಡಿಕೊಂಡ್ರು. ಏನಪ್ಪಾ ಇದು, ತನು ಶುಚಿ ಆಗ್ಬೇಕು ಅಂತ ಹೇಳಿ ಮಾಡ್ಲಿಕ್ಕೆ ಹತ್ತೀನಿ ಅಂದ. ಶುಚಿ ಹೆಂಗಾತು ಅಂತ ಕೇಳಿದ್ರು ಸಿದ್ಧಾರೂಢರು. ಶುಚಿ ಹೆಂಗಾಗ್ತದಪ್ಪ ಅಂತ ಕೇಳಿದ ಕೂಡಲೇ ಅವಾಗ ಅವ ಅಂದ, ಷೋಡಶ ಕರ್ಮಟಗನವ, ಗರ್ಭಾಧಾನ, ಜಾತಕರ್ಮ, ಅವೆಲ್ಲ ಅಂತ್ಯೇಷ್ಟಿ ಪರ್ಯಂತರ 16 ಕರ್ಮಗಳೇನವ, ಅವುಗಳ ಪ್ರಕಾರ ಕರ್ಮದ್ವಾರ ಶುಚಿ ಆಗ್ಲಿಕ್ಕೆ ಬರ್ತದ ಅಂದ. ಅದಕ್ಕೆ ಅಪ್ಪ ಅವರಂದ್ರು, ಇವ ಮೂರ್ಖದಾನ, ಇವನ್ ಕೂಡಿ ಮಾತಾಡೋದು. ಮತ್ತ ಅವ್ರಿಗೆ ನೀವು ಬೇಕಾದಂಗೆ ಹೇಳ್ರಿ ನೀವು. ಹಂಗಪ್ಪ ಪುರಾಣದಾಗ ಮತ್ತೆ ಇನ್ನವ್ರು ಹೇಳ್ತಾರೆ, ಮತ್ತ ಇದ್ದಿದ್ದ ಖರೆ ಅದ, ಅನ್ಲಿಕ್ಕೆ ಬರುದಿಲ್ಲ ಏನು, ಮತ್ತೆ ಬಿಡಕ್ಕೆ ಹೆಂಗ್ ಬರ್ತದ? ಕಾರಣ ಏನು ಅಂತ ಕೇಳಿದ್ರೆ, ಬಹುದಿವಸದೊಳಗಿರು ಜಾಡ್ಯ ಒಂದು ದಿವಸದ ಜಾಡ್ಯ ಅಲ್ಲ, ಈ ಅನೇಕ ಜಾಡ್ಯಗಳಿಂದ ಕೂಡಿರ್ತಕ್ಕಂಥ ಕರ್ಮ ಪ್ರಧಾನವಾದ ಭೂಮಿಕೆ ಅಂತೇನದ, ಇದು ಸಾಮಾನ್ಯ ಭೂಮಿಕೆ ಅಲ್ಲ, ಇದು ಸರಳವಾಗಿ ಬಿಟ್ಟು ಹೋಗುವ ಬುದ್ಧಿನೂ ಅಲ್ಲ ಅಂತ ಸಿದ್ಧಾರೂಢರು ಅಲ್ಲಿಂದ ಸೀದಾ ತಿರುನಲ್ವೇಲಿಪುರ ಅಂತಂದದ. ಅಲ್ಲಿ ತಿರುನಲ್ ಸ್ವಾಮಿ ದರ್ಶನವನ್ನು ಮಾಡಿಕೊಂಡು ಆ ದೇವಾಲಯದಲ್ಲಿ ಸ್ವಲ್ಪ ಮಲಗಿದ್ರು. ಅಲ್ಲಿ ಏನಾಯ್ತು ನೋಡ್ರಿ. ಪರಮ ಸಿದ್ಧನು ಬೇಗನಾಸ್ತ ಬರೆದು ಕೊರಗಲ್ ಕಲ್ಲಿ ಜಾರರು, ಎರಡು ಕಂಗಳ ಮುಚ್ಚಿ ಕುಳಿತು ಉಪಾಸಕನ ಕಂಡು, ಹರುಷದಿಂದ ನವನ ಕರ್ಮ ಪರಮ ಮಾರೋಂಕಾರ ಘೋಷವ ಬರದಿ ನೆರೆಗೈಯಲ್ಕೆ ನೋಡಿದನಾಗ ಕಂಠರೆದು, ಆಗ ಕಂಠರೆದು. ಪರಮಸಿದ್ಧನು ಸಿದ್ಧಾರೂಢರು ಅದು ಒಂದು ಜ್ಞಾನದ ಕಣಿ. ಅದನ್ನು ಮುಟ್ಲಿಕ್ಕೆ ಯಾವ ಕರ್ಮ ಉಪಾಸನಾ ಕಾಂಡಗಳಿಗೆ ಆಗಲಾರದು. ಅಪ್ಪ ಅವರು ಪ್ರಚಾರ ಮಾಡಿದ ದೊಡ್ಡದು ಅಂದ್ರೆ ಎರಡೇ. ಏನೂ ತಿಳಿಯದವರೆಗೆ ಒಂದು ಶಿವನಾಮ ಸ್ಮರಣ ಹೇಳಿದ್ರು, ತಿಳಿಬೇಕನ್ನೋಳಿಗೆ ಸ್ವಚ್ಛ ತಿಳಿ ಅಂತ ಹೇಳಿದ್ರು. ಇಷ್ಟಕ್ಕರ ಅಂತ ಸಾಧು ಇನ್ನು ಹುಟ್ಟತಾನೆ ಇಲ್ಲ ಗೊತ್ತಿದ್ದಲ್ಲ. ಸಿದ್ಧಾರೂಢ ಅವತಾರದಂಥ ಅವತಾರ ಮತ್ತು ಆದೀತು ಎಂಬುದು ಗೊತ್ತಿಂದಿಲ್ಲ. ಆದ್ರೆ ಅದು ಒಂದು ಪರಮೋತ್ಕೃಷ್ಟವಾಗಿರ್ತಕ್ಕಂಥ ಜ್ಞಾನ ಪ್ರಕಾಶ. ಸಿದ್ಧಾರೂಢರು ಅಲ್ಲಿಂದ ಮುಂದೆ ಸಂಚಾರ ಮಾಡ್ತಾ 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 ಹೋಗುವ ಕಾಲದಲ್ಲಿ ಆ ಕ್ಷೇತ್ರದಲ್ಲಿ ಒಬ್ಬ ಉಪಾಸಕ ಕೂತಿದ್ದ. ಕರ್ಮ ಉಪಾಸನ ಇವು ಪ್ರಾಮುಖ್ಯವಾದ ನಮಗಿರಬೇಕಾದ ಕೆಲವು ದಾರಿಗಳು. ಅವನು ಮಾಡಿದ್ರನ್ನ ನಾವು ಮನುಷ್ಯರು ಅನ್ನು ಲೆಕ್ಕಕ್ಕೆ ಬರ್ತೀವಿ ಎಂಬುದು ನಮ್ಮ ಬಹುತೇಕ ಅಭಿಪ್ರಾಯ. ಆ ಉಪಾಸನ ಮಾಡ್ತಕ್ಕಂಥ ಪುರುಷ ಏನ್ ಮಾಡಿದ್ದವ, ಧ್ಯಾನ ಮಾಡ್ತಾ ಮಾಡ್ತಾ ಎರಡೂ ಕಣ್ಣು ಮುಚ್ಚಿ ಸುಮ್ಮನೆ ಕೂತಿದ್ದ.
ಸಿದ್ಧಾರೂಢರಂದ್ರು, ಇವ ಕಣ್ಣು ಮುಚ್ಚಿ ಏನ್ ಮಾಡ್ತಿದ್ದಾನು ಅನಿಸಿ ಅವನ ಕಿವ್ಯಾಗ ಹೋಗಿ ಓಂಕಾರ ಘೋಷವನ್ನು ಮಾಡಿದರು ಅಪ್ಪ ಅವರು. ಸುಮ್ಮನೆ ಹೋಗಲಿಲ್ಲ, ಇವ ಎಂತ ಅಧಿಕಾರಿ ಅದ ನೋಡ್ಬೇಕಲ್ಲ. ಹೋದ್ರು, ಯಾವಾಗ ಓಂಕಾರ ಘೋಷಣ ಮಾಡಿದ್ರು ಅವಾಗ ಅವನ ಕಣ್ಣು ತೆಗೆದ. ಏನ್ ಮಾಡ್ತಿದ್ದಿ ಕೇಳಿದ್ರು. ಉಪಾಸನ ಮಾಡ್ತೀನಿ, ನಾನೀಗ ಧ್ಯಾನಕ್ಕೆ ಕೂತಿದ್ದೆ ಅಂದ. ಜ್ಞಾನ, ನಿನ್ನ ಧ್ಯಾನ ಜ್ಞಾತ ಅದನೋ ಅಜ್ಞಾತ ಅದನಪ್ಪ? ಹಿಂದಲ್ಲ ವೇದಾಂತವೇ ಸಿದ್ಧಾರೂಢರಾಗಿ ಬಂದಿದ್ರು, ಬಾಕಿದೇನೂ ಅಲ್ಲ. ಧ್ಯಾನ ಎಲ್ಲಿವರೆಗೆ ಮಾಡೋವಪ್ಪ ನೀನು ಕೇಳು. ಎಲ್ಲಿವರೆಗೆ ಧ್ಯಾನ ಮಾಡೋವಪ್ಪ? ಸಮಾಧಿ ಆಗೋ ತನಕ ಮಾಡುವುದು. ಯಾರಿಗಾಗ್ತದೆ ಸಮಾಧಿ? ಒಬ್ರಿಗಾಗಬೇಕಲ್ಲ ಸಮಾಧಿ. ಯಾರಿಗಾಗಬೇಕಪ್ಪ? ನಾವು ದೊಡ್ಡದು ಅಂಥವ್ರನ್ನ ಕಂಡ್ರಂತೂ ನಮ್ಗೆ ಒಂದು ತೆಂಗಿನಕಾಯಿ ಅಂಗಡಿಯಾಗ ಒಂದು ಕಾಯಿ ಉಳಿಯಂಗಿಲ್ಲ ನಮ್ಗೆ. ತಗೊಳ್ಳೋದು ಹಂಗೆ ಹೊಡೆಯುವುದು, ತಗೊಳ್ಳೋದು ಹಂಗೆ ಹೊಡೆಯುವುದು. ಯಾಕಂದ್ರೆ ಸಮಾಧಿ ಆಗೈತೆ. ನಿರ್ವಿಕಲ್ಪ ಸಮಾಧಿಯು ಸವಿಕಲ್ಪ ಸಮಾಧಿಯು ಎರಡು ಅನಿತ್ಯ ಅಂತದ ವೇದಾಂತ. ಪ್ರಯತ್ನ ಅವಶ್ಯಕತೆ ಇಲ್ಲ ಅಲ್ಲಿ. ತಿಳಿತೇನು? ನೀ ಏನೇ ಮಾಡಿದ್ರು ನಿರ್ವಿಕಲ್ಪ ಸಮಾಧಿಗರ ಹೋಗು, ಸವಿಕಲ್ಪ ಸಮಾಧಿಗರ ಹೋಗು, ಅದು ನಿನ್ನಿಂದ ಅರಿಸಿಕೊಳ್ಳುತ್ತದೆ ಹೊರತು ಅದು ನೀನಾಗಲಾರಿ. ನಿರ್ವಿಕಲ್ಪ ಸಮಾಧಿ ಆಗುವುದು ನಿನಗ, ಸವಿಕಲ್ಪ ಸಮಾಧಿ ಆಗುವುದು ನಿನಗ. ಹಂಗಾರೆ ನೀನು ಯಾರು ಅಂತ ಕೇಳಿದಾಗ ನೀನು ಇವೆರಡಕ್ಕೂ ಆಶ್ರಯನಾಗಿರ್ತಕ್ಕಂಥ ಕೇವಲ ಶುದ್ಧ ಚೈತನ್ಯ ಆತ್ಮಸ್ವರೂಪನಿದ್ದೀಯೆ. ಇದು ಬರೋ ತನಕ ನೀ ಮಾಡ್ಬೇಕಲ್ಲ. ಆತು ಈಗ ಧ್ಯಾನದಲ್ಲಿ ಏನೇನು ಮಾಡ್ಲಿಕ್ಕೆ ಹಚ್ಚಿದ್ರಿ ಕೇಳಿದ್ರು. ನಾವೇನ್ ಮಾಡ್ತೀವಿ? ಒಂದು ಯಾವುದೋ ಮೂರ್ತಿಯನ್ನ ನಮಗೆ ಅನುಕೂಲ ಆಗುವಂಗ ಗ್ರಹಿಸ್ಕೊಂತೀವಿ. ಆ ಮೂರ್ತಿಯನ್ನ ಸ್ಥಾಪನೆ ಮಾಡ್ಕೊಂತೀವಿ. ಸ್ಥಾಪನೆ ಮಾಡಿಕೊಂಡಿದ್ದನ್ನ ಅಲ್ಲಿ ನಾವು ಸ್ಥಿರವಾಗಿಟ್ಟುಕೊಂಡು ಅದ್ರ ಮೂಲಕವಾಗಿ ಧ್ಯಾನ ಮಾಡ್ತೀವಿ. ಇಲ್ಲೇ ಒಂದು ಮುಖ್ಯವಾದದ್ದು ಗುರಿ ಅದು. ಧ್ಯಾನ ಅಂತ ಶಬ್ದ ಬಂದಾಗ ಅಲ್ಲಿ 3 ಲಕ್ಷಣಗಳು ನಮಗದ. ಒಂದು ಧ್ಯಾತೃ, ಒಂದು ಧ್ಯಾನ, ಒಂದು ಧ್ಯೇಯ. ಧ್ಯಾನ ಮಾಡೋ ಒಬ್ಬವ, ಧ್ಯಾನ ಮಾಡಿಸಿಕೊಳ್ಳುವ ಮೂರ್ತಿ ಒಂದು, ಯಾಕೆ ಮಾಡಬೇಕು ಎಂಬುವ ಧ್ಯೇಯ ಒಂದು. ಇವು 3 ಇರಲಿಲ್ಲ ಅಂದ್ರೆ ಅದಕ್ಕೆ ಧ್ಯಾನ ಅಂತ ಕರೆಯುವುದಿಲ್ಲ. ಧ್ಯಾನದ ಲಕ್ಷಣ ಏನು? ಆ ಮೂರ್ತಿಯನ್ನಿಟ್ಟುಕೊಂಡು ಯಾಕೆ ಧ್ಯಾನ ಮಾಡ್ತೀಪ್ಪ? ಕಾರಣ ಏನು? ಅದು ನೀನಾಗಬೇಕಂತ ಮಾಡ್ತಿದ್ದೋ, ಅಥವಾ ಅದು ನಿನಗೆ ಪ್ರತ್ಯಕ್ಷ ಆಗಬೇಕು ಅಂತ ಮಾಡ್ತಿದ್ದೋ, ಅದು ನಿನಗೆ ಅನುಗ್ರಹ ಮಾಡಬೇಕು ಅಂತ ಮಾಡ್ತಿದ್ದೋ? ಒಂದು ನಿರ್ದಿಷ್ಟ ಗುರಿ ಬೇಕಲ್ರಿ. ಹಂಗ ಹೋಗಬಾರ್ದು ಗುರಿ. ಈಗ ಮನೆಗೆ ಹೆಂಡತಿ ಕೂಡ ಜಗಳಾಡಿ ಒಬ್ಬ ಮನೆ ಬಿಟ್ಟು ಹೋಗ್ಬಿಟ್ಟ. ಸುಮ್ಮನೆ ಹೋಗ್ಬೇಕಿಲ್ಲ. ಒಂದು 100 ರೂಪಾಯಿ ತಗೊಂಡು ಹೋಗ್ಯಾನ ಮನೆ. ಹೋಗ್ಯಾನ, ಎಲ್ಲಿಗೆ ಹೋಗ್ಬೇಕಂದು ಗೊತ್ತಿಲ್ಲ ಅವಂಗ. ಡೈರೆಕ್ಟ್ ಎಲ್ಲಿಗೆ ಹೋದ? ಬಸ್ ಸ್ಟ್ಯಾಂಡ್ಗೆ ಹೋದ. ಬಸ್ ಹತ್ಬೇಕಾಗಿರೋದು. ಯಾವ ಬಸ್ ಹತ್ಬೇಕು ಅದು ಗೊತ್ತಿಲ್ಲ ಅವಂಗ. ಕಡೆಗೊಂದು ಖಾಲಿ ಬಸ್ ನಿಂತಿತ್ತು. ಅದ ಬಸ್ನಾಗ ಕುಂತು ಆರಾಮಿತ್ತದು. ಅದಾಗ ಯಾರು ಇದ್ದಿಲ್ಲ, ಕುಂತ. ಆತು. ಸ್ವಲ್ಪ ಹೊತ್ತಿಗೆ ಕಂಡಕ್ಟರ್ ಬಂದ. ಟಿಕೆಟ್ ಅಂದ. ಒಂದು ಕೊಡಪ್ಪ ಅಂದೆವು. 100 ರೂಪಾಯಿ ನೋಟ್ ಕೊಟ್ಟ. ಒಂದು ಟಿಕೆಟ್ ಕೊಡು. ಎಲ್ಲಿಗೆ? ಎಲ್ಲಿಗೆ ಕೊಡು. ಟಿಕೆಟ್ ಮಾರಕ್ ಬಂದೀಯ ನೀನು? ನಾವು ತಗೊಳಕ್ ಕುಂತೀವಿ. ತಗೋ, ಕೊಡು. ಎಲ್ಲಿಗಂತ ಹೇಳಿದ್ರೆ ಹೆಂಗೆ ಕೊಡ್ಲೋ ಅಂದ. ಅದನ್ನ ಕೇಳಬೇಡ, ಸುಮ್ಮನೆ ಟಿಕೆಟ್ ಕೊಡು. ಸಿಟ್ಟು ಬಂತು ಕಂಡಕ್ಟರ್. ಎಲ್ಲಿಗಂತ ಹೇಳಿದ್ರೆ ಕೊಡ್ತೀನಿ, ಸುಮ್ಮನೆ ಬಸ್ ಇಳಿಸ್ತಾಗ. ಅವಂದ,
ಎಲ್ಲಿ ಹೊಕ್ಕಿನ ಅನ್ನೋದು ಮಾಡಿಕೊಂಡು ಹೆಂಚಿಗೆ ಹೇಳಿಲ್ಲ ಕಂಡಕ್ಟರ್, ನಿನಗೆ ಹೆಂಗೆ ಹೇಳಿ ನಾವು. ಹಂಗ ಗೊತ್ತು ಗುರಿ ಇಲ್ಲದೆ ಮಾಡುವ ಸಾಧನೆಗಳು ಆ ಮೂರ್ಖನಂತೆ ಆಗುತ್ತದೆ. ಧ್ಯೇಯ ಬೇಕು, ಧ್ಯೇಯ. ಧ್ಯೇಯ ಇಲ್ಲ ಅಂದ್ರೆ ಧ್ಯಾನಕ್ಕೆ ಯಾವ ಕಿಮ್ಮತ್ತೂ ಇಲ್ಲ. ಏನು ಬೇಕು ಧ್ಯೇಯ? ನಿನಗೆ ಏನು ಅನ್ಸದ ಅದು ಮುಖ್ಯ ಇಟ್ಕೋಬೇಕದ್ನ. ಈ ಒಂದು ರಾಮನ ಮೂರ್ತಿ ಇಟ್ಕೊಂಡಿ, ಒಂದು ಕೃಷ್ಣನ ಮೂರ್ತಿ ಇಟ್ಕೊಂಡಿ, ಒಂದು ಶಿವನ ಮೂರ್ತಿ ಇಟ್ಕೊಂಡಿ, ಉದ್ದೇಶ ಏನಿಂದು? ರಾಮ ಆಗ್ಬೇಕಂತೀಯೋ, ಕೃಷ್ಣ ಆಗ್ಬೇಕಂತೀಯೋ, ಶಿವ ಆಗ್ಬೇಕಂತಿದೋ, ಅವ್ರು ಮಾತಾಡ್ಬೇಕು ಅಂತಿದೋ, ನಿನಗೆ ಆಶೀರ್ವಾದ ಮಾಡಬೇಕು ಅಂತಿದೋ, ನಿನ್ಗೆ ಸಿದ್ಧಿಗಳಾಗ್ಬೇಕು ಅಂತಿದೋ, ಯಾವ ಉದ್ದೇಶಕ್ಕೆ ಧ್ಯಾನ ಮಾಡುವಪ್ಪ ನೀನು? ಆ ಉದ್ದೇಶಕ್ಕೇನೆಂದ್ರು ಧ್ಯೇಯ ಅಂದ್ರು. ಧ್ಯೇಯ ಅಂದ್ರು. ಆ ಧ್ಯೇಯವನ್ನು ಸಾಧಿಸೋದಕ್ಕನ ಧ್ಯಾನ ಅಂದ್ರು. ಮಾಡೋಗ ಧ್ಯಾತೃ. ಇವು ಧ್ಯಾನ, ಧ್ಯಾತೃ, ಧ್ಯೇಯ ಇವು ಮೂರು ಏನವ, ಇವು ಮೂರರಲ್ಲಿ ಧ್ಯಾತೃ ಧ್ಯಾನ ಎರಡೂ ಕಳೆದು ಧ್ಯೇಯವನ್ನು ಉಳಿತು ಅಂದ್ರೆ ಇದಕ್ಕೆ ಧ್ಯಾನ ಅಂತ ಕರೀತಾರೆ. ಅಂಥವ್ರು ಮಾಡಿದವ್ರು ಅದಾರ, ಇಲ್ಲ ಅನ್ಬೇಡ್ರಿ. ಸ್ವಾಮಿ ವಿವೇಕಾನಂದಂಥವರು, ಸ್ವಾಮಿ ರಾಮಕೃಷ್ಣ ಪರಮಹಂಸರಂಥವರು, ಬ್ರಹ್ಮಧ್ಯಾನ ಮಾಡುವುದರಲ್ಲಿ ಭಗವಾನ್ ರಮಣ ಮಹರ್ಷಿಗಳಂಥವರು, ಇಂಥವರೆಲ್ಲ ಆಗಿ ಹೋಗ್ಯಾರ. ಅವ್ರ ಗುರಿ ಏನಿತ್ತು ಆ ಗುರಿ ಸಾಧಿಸಿದ್ರು. ಇಷ್ಟ ಅದ್ರೊಳಗಿದ್ರು. ಅದಕ್ಕೆ ಧ್ಯಾತೃ ಧ್ಯಾನ ಧ್ಯೇಯ ಇವು ಮೂರರಲ್ಲಿ ಏನೇನು ಪರಿಣಾಮ ಆಗ್ಯದಪ್ಪ ನಿನಗಂದ್ರು, ಇದು ನಮಗೆ ಗೊತ್ತೇ ಇಲ್ಲಲ್ರಿ ಅಂತ ನಾವು. ಸ್ವಾಮಿ ಪಡವೆಯೋಳು ಶಾಸ್ತ್ರಜ್ಞ ಜನರಿಗೆ ನೋಡ್ರಿ, ನೀವು ಹಿಂಗ್ ವೇದಾಂತ ಹೇಳ್ಕೊಂತ ಹೋದ್ರಿ ಅಂತ ತಿಳಿರಿ, ಜನರದು ಶ್ರದ್ಧಾ ಕಡಿಸ್ತೀರಿ ನೀವು. ಇಲ್ಲ, ಶ್ರದ್ಧಾ ಕೆಡುವುದಲ್ಲ, ಮೂಢನಂಬಿಕೆ ಕೆಡ್ತದೆ. ಶ್ರದ್ಧಾ ಹೆಂಗ್ ಕೆಡ್ತದೆ? ಇದು ಹಿಡಿದು ಬಿಟ್ಟು ಗಟ್ಟಿ ನಾವು ಎಲ್ಲರಿಗೂ ಹಿಂಗೆ ವೇದಾಂತ ಹೇಳ್ಕೊಂತ ಹೋಗ್ಬಿಟ್ರೆ ದೇವರು ಅದ್ರ ಕೂಡ ದಿಂಡ್ರು ಅವರ ಅಂತ ನಮ್ಗೆ ಗೊತ್ತಿಲ್ಲ. ಅದು ಆ ದಿಂಡ್ರು ಅಂದ್ರೆ ಏನು ಎಂಬುದನ್ನ ಶಬ್ದಕೋಶ ಹುಡುಕಿ ನೋಡಿದೆ, ನನಗಿನ್ನೂ ಸಿಕ್ಕಿಲ್ಲ. ಅದು ಪಡಿನುಡಿ ಎಂಬುದು ಮಾತ್ರ ತಿಳಿತು. ಪಡಿನುಡಿ ದೇವರು ದಿಂಡ್ರು ಅವು ಇವು ಎಲ್ಲ ಹಾಳಾಗಿ ಹೋಗ್ಬಿಡ್ತಾವೆ. ಆಮೇಲೆ ನಿಮಗ ವೇದಾಂತಗಳಿಗೆ ಪಾಪನ ಬಂದಿತ್ತು ಹೊರತು ಪುಣ್ಯ ಬರಲಾರದು. ನಮ್ಮ ಸೀಮ್ಯಾಗ ಪಾಪ ಹಾಯಾಕ ಅಧಿಕಾರ ಇಲ್ಲ. ಪಾಪ ಅನ್ನುವುದನ್ನ ನಮಗ್ ಗೊತ್ತಿಲ್ಲ, ಪುಣ್ಯ ಪುಣ್ಯ ಎಂಬುದು ಗೊತ್ತಿಲ್ಲ. ಮತ್ ನೀವಿರುವುದು ಎಲ್ಲೇ ಪುಣ್ಯ ಪಾಪ ಎಂಬು ಗಲಾಟಿಲ್ಲ, ಅಲ್ಲೇ ನಾವು ಅದೀವಿ ಅನ್ನೋವನೇ ವೇದಾಂತಿ ಯಾವಾಗ್ಲೂ. ನ ಪುಣ್ಯಂ ನ ಪಾಪಂ ನ ಸೌಖ್ಯಂ ನ ದುಃಖಂ ನ ಮಂತ್ರೋ ನ ತೀರ್ಥ ನ ಮೇಧ ನ ಯಜ್ಞ ಅಹಂ ಭೋಜನನ್ನೈವ ಭೋಜ್ಯನ್ನ ಭೋಕ್ತ ಚಿದಾನಂದ ರೂಪ ಶಿವೋಹಂ ಶಿವೋ. ನನ್ನ ಮಾತಲ್ಲ, ಆದಿಗುರು ಶಂಕರನ ಮಾತು. ಆದ್ದರಿಂದ ಅವಾಗ ಸಿಟ್ಟು ಬಂತ, ಅವಾಗ ಧ್ಯಾನ ಮಾಡೋವಾಗ ನೀವು ವೇದಾಂತಿಗಳು ಶಾಸ್ತ್ರಜ್ಞರು ಇದನ್ನೆಲ್ಲ ಹೇಳ್ಕೊಂತ ಹೋಗಿ ಜನರದು ಶ್ರದ್ಧಾ ಕೆಡಿಸ್ತೀರಿ. ಎಲ್ಲಿ ಶ್ರದ್ಧಾ ಅದ ಅಲ್ಲಿ ಜ್ಞಾನ ಲಭ್ಯ ಆಗ್ತದೆ. ಶ್ರದ್ಧಾವಾನ್ ಲಭತೆ ಜ್ಞಾನಂ. ಶ್ರದ್ಧಾ ಯಾರ ಮ್ಯಾಗಿರ್ಬೇಕು ಅಂದ್ರೆ ಮೊದಲು ತನ್ನ ಮ್ಯಾಗಿರ್ಬೇಕು, ದೇವ್ರ ಮ್ಯಾಗಲ್ಲ. ಸಿಟ್ಟಿಗೆ ಹೇಳ್ಬೇಡ್ರಿ, ಯಾಕಂದ್ರೆ ವೇದಾಂತ ಇರುದ ಅಷ್ಟು ಜಟಿಲದ ತಿಳಿತೇನು. ಸುಮ್ಮನೆ ಯಾರು ಮಾರಿ ಮ್ಯಾಗ ಕೈಯವ್ರ ಮಾತು ಕೇಳ್ಕೊಂತ ಬಂದ ನಾವು ಹಿಂಗಾಗಿವಿ. ಶ್ರದ್ಧಾ ಯಾರ ಮ್ಯಾಲಿರ್ಬೇಕು ಅಂತ ಕೇಳಿದ್ರೆ ಮೊದಲು ನಿನ್ನ ಮ್ಯಾಗಿರ್ಬೇಕು. ನಿನ್ನ ಮ್ಯಾಗ ಶ್ರದ್ಧಾ ಇತ್ತು ಅಂದ್ರೆ ನಿನ್ನ ಅವಲಂಬನ ಮಾಡಿಕೊಂಡು ಉಳುಕಿವೆಲ್ಲ ಶ್ರದ್ಧಾ ಈಗ ಹೋಗಿರಿ ನೀವು. ದೇವರು ಬಹಳ ದೊಡ್ಡವಪ್ಪ ಅಂದವ ಯಾರು? ನೀನು. ದೇವ್ರು ಬಹಳ ದೊಡ್ಡವ ಅಂದವ್ ನೀನು. ಆ ದೇವ್ರ ಹತ್ರ ಏನೂ ಇಲ್ಲ ಅದನ್ನಂದವನು ನೀನು. ಏನೂ ಇಲ್ಲ ಅನ್ನವು ನೀನು, ಎಲ್ಲ ಅದು ಅನ್ನವು ನೀನು, ಅದು ದೊಡ್ಡದನ್ನವು ನೀನು, ಅದು ಸಣ್ಣದನ್ನವು ನೀನು. ಆ ನಿನ್ನ ಮೇಲೆ ನಂಬಿಕೆ ನಿನಗಿದ್ದರೆ ಇದಕ್ಕೆ ಶ್ರದ್ಧಾ ಅಂತ ಕರೀತಾ ಇದ್ದಾರೆ.
ಎಲ್ಲಿವರೆಗೆ ಈ ಶ್ರದ್ಧಾ ನೀವು ಕಳ್ಕೊಂಡು ವೇದಾಂತ ಓದ್ತೀರಿ ಅಲ್ಲಿ ತನಕ ಹುರುಳಿಲ್ಲ. ಸೋಮನ ಖಾಲಿ ಒಬ್ಬರಾಗ ಅವರು ಸಾಯುವ ಪರ್ಯಂತರ ಸಕಾಲ ಪೂಜೆಯನ್ನು ಮಾಡಿ ಮಾಡಿ ಕಂಡಾಪಟ್ಟಿ ಪತ್ರಿ ಗಿಡಗಳೆಲ್ಲ ಹಾಳಾಗಿ ಹೋಗಿ ಉದಿನ ಕಡ್ಡಿ ಫ್ಯಾಕ್ಟ್ರಿಗೆ ಬೆಂಕಿ ಹಚ್ಚಿ, ಆಮೇಲೆ ಕರ್ಪೂರ ಫ್ಯಾಕ್ಟ್ರಿಗೆ ಬೆಂಕಿ ಹಚ್ಚಿ ಉರಿಸಿ ಅವರು ಮಾಡಿರ್ತಕ್ಕಂಥ ಪೂಜೆ ಸಾಮಾನ್ಯ ಪೂಜೆ ಅಲ್ಲ. ಈ ಸಾಮಾನ್ಯ ಪೂಜೆ ಮಾಡಿದವರು ಅವ್ರ ಮುಂದೆ ನಿಲ್ಲುವಂಗಿರಲಿಲ್ಲ. ಇಂಥ ಮಹಾಪೂಜಾನುಭವಿಗಳು ಅಂತಿಮ ಕಾಲದಲ್ಲಿ ಸಾಯುವ ಕಾಲಕ್ಕೆ ಮಕ್ಕಳೇ ನಾ ಸೋಮವಾರ ಹೋಗ್ತೀನಪ್ಪ ಅಂತ ಹೇಳಿದಂತೆ. ಏನ್ ಕಸಟ್ ಮಾಡ್ಯಾನವ, ನಾ ಸೋಮವಾರ ಹೋಗ್ತೀನಪ್ಪ, ನಮ್ರು ಮುಗಿತಿ ಇನ್ನ ನಮ್ಮ ಸಮಾಧಿನ ಆಚೆ ಕಡೆ ಮಠದ ಬಲಗಡೆಗೆ ಒಂದು ತೆಗೆದು ಅಲ್ಲೇ ಮಾಡ್ರಿ, ಅಮಾಶಿಗೊಂದು ಪೂಜೆ ಮಾಡ್ಕೊಂತ ಹೋಗ್ರಿ. ತಿಳಿತ ನೀವು ಹೆಂಗ್ ಪೂಜೆ ಮಾಡ್ತೀರಿ ಹಂಗ ನಿಮ್ದು ಪೂಜೆ ನಾ ಮಾಡ್ತೀನಿ ಹಿಂಗ ಹೇಳಿದ್ರು. ಅಂತಿಮಕ್ಕ ಸ್ವತಃ ನಾವು ನೋಡಿವ್ ನೋಡ್ರಿ, ನಮ್ಮ ಸ್ವಾಮಿಗಳು ಹಿಂಗಂದ್ರು. ವಿಮಾನ ಬಂತು ಬಂತು ಅಂದ್ರು. ಭ್ರಮ ಆಗೈತೆ ತಲೆ ಭ್ರಮ ಆಗೈತೆ ಅಂದೆ. ಸಿಟ್ಟಿಗೆ ಹೇಳ್ಬೇಡ್ರಿ, ವೇದಾಂತ ಅಷ್ಟು ಕಟ್ಟುವುದು ಯಾವಾಗ್ಲೂ. ಅದಕ್ಕೆ ಯಾರ್ದು ಬೆಳೆ ಮುರುವತ್ತು ಇಲ್ಲ, ದಾಕ್ಷಿಣ್ಯ ಇಲ್ಲ. ರಮೇಶ್ ಹೇಳ್ಬೇಕು ಅನ್ನೋ ಚಟ ವೇದಾಂತಕ್ಕೆ ಯಾವಾಗೂ ಇಲ್ಲ. ಇದ್ದಿದ್ದನ್ನು ತಿಳ್ಕೊಂಡು ಧನ್ಯರಾಗ್ರಿ. ಹೇಳ್ತಾರೆ ಅದಕ್ಕೆ ವಿಮಾನ ಬಂತು ಅಂದ್ರು. ಇನ್ನು ಬಂತಪ್ಪ ವಿಮಾನ, ಶಿವದೂತರು ಬಂದಾರ. ಎಲ್ಲಿಂದ ಬಂದಾವು ಯಾವ ಶಿವದೂತರು ಬಂದಾರ ಅಂತ ಇಷ್ಟು ಹೇಳಿ ನಾ ಹತ್ತಿನ ಹಂಗಾರ ಅಂತ ಅಲ್ಲಿ ಹೋದ್ರು ಗೊತ್ತಕ್ಕ. ಇದಕ್ಕೆ ಯೋಗ ಅನ್ನೂನ, ಜ್ಞಾನ ಅನ್ನೂನ, ಉಪಾಸನ ಅನ್ನೂನ ಏನೂ ಇಲ್ಲ. ಕೆಲವರಿಗೆ ಪ್ರಪಂಚದ ಭ್ರಮ ಹಿಡಿದ್ರೆ ನಿಮಗೊಂದು ನಮೂನೆ ಭ್ರಮ ಹಿಡಿದತ್ತೆ. ಇಷ್ಟೇ ಕೆಲಸ. ಜ್ಞಾನ ಇವೆರಡನ್ನು ಮೆಟ್ಟಿ ನಿಂತಿರ್ತಕ್ಕಂಥ ಧೀರೋದಾತ್ತ ಸ್ಥಿತಿ ಒಳಗಿದೆ. ಯಾವಾಗಲೂ ಜ್ಞಾನ ಪರಿಪಕ್ವದ, ಜ್ಞಾನ ಪರಿಪೂರ್ಣದ, ಜ್ಞಾನ ಪರಿಶುದ್ಧದ. ಇವು ಯಾವ ಗಲಾಟೆಗೂ ಜ್ಞಾನ ಸಿಗುವುದು ಅಲ್ಲ. ಆದ್ದರಿಂದ ನಾವು ಅನ್ನೋದಿಷ್ಟು ಪುರಾಣದಾಗೂ ಅವನ್ನ ಬರಲಾರಿ. ಅಂತಿಮ ಕಾಲದಲ್ಲಿ ವೈಕುಂಠದಿಂದ ತುಕಾರಾಮ್ಗೆ ಬರೆದವರು. ತುಕಾರಾಮರಿಗೆ ಇದು ಬಂತಂತ, ಏನು ವೈಕುಂಠದಿಂದ ವಿಮಾನ ಬಂತಂತ. ಸದೇಹವಾಗಿ ಹೋದ್ರಂತ. ಅಲ್ಲೋ ಅವನು ಗೊತ್ತು ಸಿಗರಂಗ ಅವನು ಕೊಲೆ ಮಾಡ್ಯಾರ ತುಕಾರಾಮರು. ಅವನ ಹೆಣ ಸಹಿ ಸಿಕ್ಕಿಲ್ಲ ಅಂತ ಮಹಾಪುಣ್ಯಾತ್ಮಂದು. ಯಾಕಂದ್ರೆ ಜಾತಿ ಅಭಿಮಾನಗಳು, ಜಾತಿ ಗಲಾಟೆಗಳು ಕೊಲೆ ಮಾಡಿದ್ರು. ಅದಕ್ಕೇನ್ ಬರೆದ್ರು, ವಿಮಾನ ಬಂತು, ವಿಮಾನದ ಕುಂತ್ಕೊಂಡು ತುಕಾರಾಮ್ ಹೋಗ್ಬಿಟ್ಟ. ಹೆಂಡತಿ ಕರನ್ನಂತ ವಲ್ಲೆನ್ಲಂತ ಬರದಾರಿ ಒಂದು. ಇವುಗಳಿಂದ ಆಗೋ ಪ್ರಯೋಜನ ನಮ್ಮ ತಲೆಯಾಗ ಇಂಥ ಭ್ರಮಾತ್ಮಕವಾದ ಹೊತ್ತು ತುಂಬಿ ನಮ್ಮ ಸ್ವರೂಪ ನಮಗೆ ತಿಳಿದಂಗೆ ಮಾಡಿ ಹೋಗಿರ್ತಕ್ಕಂಥದ್ದೇ ಒಂದು ದೊಡ್ಡ ಪ್ರಪಂಚದ ಇದು. ಸಾಮಾನ್ಯ ಇಲ್ಲ. ತುಕಾರಾಮರಿದ್ದಾಗಲೇ ಮುಕ್ತರು, ಸಾಮಾನ್ಯರಲ್ಲ. ನಾಮದೇವರಿದ್ದಾಗಲೇ ಮುಕ್ತರು. ಜ್ಞಾನೇಶ್ವರ ಪೂರ್ಣ ಜ್ಞಾನವೇ ಜ್ಞಾನೇಶ್ವರ ಆಗಿತ್ತು. ಅರ್ಥ ಏನ್ ಮಾಡಿದ್ವಿ, ಹಿಂಗ್ ಮಾಡಿದ್ವಿ. ಇನ್ನು ಕೆಲವು ಮಂದಿ ಪುರಾಣ ಬರೆದಾರೆ, ಹೇಳಬಿಡ್ತೀನಿ ತಗೊಂಡ. ಒಬ್ಬ ರಾಜ ಬ್ಯಾಟಿ ಆಡಕ್ ಹೋಗಿದ್ದಂತೆ. ಅವ್ನು ಶಿವಪೂಜೆ ಮಾಡ್ತಿದ್ದ, ಒಂದು ಬ್ಯಾಟಿನೂ ಆಡ್ತಿದ್ದ. ಇವರು ಅವರಂತ ಕೆಲಸ ಮಾಡೋಲ್ಲ. ಜನವಾರನು ಹಾಕ್ಯಾರ, ಲಿಂಗಪ್ಪನೂ ಹಾಕ್ಯಾರ, ಮತ್ತೆ ಬ್ಯಾಟಿ ಆಡ್ತಾರಲ್ಲ. ಪಂಚಶೀಲ ಹೋಟೆಲ್ಲು ಪ್ರತ್ಯಕ್ಷ ಬ್ಯಾಟಿ ಆಡಕ್ ಹೋಗಿದ್ದಂತೆ. ಅವಾಗ ದಾರ್ಯಾಗ ಸತ್ನಂತ. ಮರಣ ಬಂತು, ಸತ್ತ. ಇಲ್ಲ, ಅವನು ಸತ್ ಕೂಡಲೇ ಶಿವದೂತರು ಬಂದ್ರಂತ. ಎಲ್ಲೇ ಅವನ ಹೆಣದಂತೇಳಿ. ಅವಕ್ಕೂ ಉದ್ಯೋಗ ಇಲ್ಲ, ಇವಕ್ಕೂ ಉದ್ಯೋಗ ಇಲ್ಲ. ಅವ್ರು ಬಂದ ಕೂಡಲೇ ಯಮದೂತರು ಬಂದ್ರಂತ. ಹಿಂದೆ 4 ಮಂದಿ ಅವರು. ಎರಡಕ್ಕೂ ಜಗಳ ಹಚ್ಚಂತ. ನಾವು ಒಯ್ತೀವಂತ ಅವರು, ನಾವು ಒಯ್ತೀವಂತ ಅವರು. ಬರದಾರಪ್ಪ, ಇದನ್ನ ತೋರಿಸ್ತೀನಿ ಬೇಕಾದ್ರೆ ನಿಮಗೆ. ಯಮದೂತರು ನಾವು ಒಯ್ತೀವಂದ್ರು, ಶಿವದೂತರು ನಾವು ಒಯ್ತೀವಂದ್ರು. ಅಂದ ಕೂಡಲೇ ಅವಾಗ ಶಿವದೂತರು ಕೇಳಿದ್ರು, ಅಂಥ ಪಾಪ ಏನ್ ಮಾಡ್ಯಾನ ನಾವು, ರಗಡ್ ಮಾಡ್ಯಾನ ಅವ್ರಂದ್ರು. ಯಮದೂತರು ಇಲ್ಲ, ಅಂತಿಮ ಕಾಲದಲ್ಲಿ ಪುಣ್ಯ ಮಾಡ್ಯಾನ.
ಏನ್ ಪುಣ್ಯ ಮಾಡ್ಯಾನ? ಈಗ ಅವ ಏನ್ ಸತ್ತು ಬಿದ್ದಾನ ಆ ಜಗದಾಗ 3 ಮೊಳ ಕೆಳಗ ಭೂಮ್ಯಾಗ ಒಂದು ರುದ್ರಾಕ್ಷ, ಆ ರುದ್ರಾಕ್ಷ ಜಗದಾಗ ಸತ್ತಾನ ಮೇಲೆ ಅವ ಮೋಕ್ಷ ಶಿವಲೋಕಕ್ಕೆ ಅಂದ್ರ ಕಡೆ ಗೆಬರ್ ನೋಡಿದ್ ಅಂತೀವಿ ಅಡು ಕೂಡಿ ರುದ್ರಾಕ್ಷಿ ಇತ್ತಂತ ಯಮದೂತ್ರ ಬಿಟ್ಟು ಹೋದಂತ. ನೋಡಪ್ಪ, ಭೂಮ್ಯಾಗ ರುದ್ರಾಕ್ಷಿ ಹೋಗಿದ ಜಗದಾಗ ಸತ್ರನ ಶಿವಲೋಕಕ್ಕೆ ಹೋದವ. ಕೊಳ್ಳಾಗ ಹಾಕೊಂಡ್ರೆ ಏನಾಗಬಹುದು? ಬಹಳಪ್ಪ ಏನು ಇದು ಒಂದು ನಮೂನಿ ಪ್ರಪಂಚ. ಯಾಕಂದ್ರೆ ನಮಗೆ ಯೋಗ್ಯ ಗುರು ಸಿಕ್ಕಿಲ್ಲ, ಇದನ್ನ ಒಪ್ಕೋಬೇಕು ನಾವು. ಯೋಗ್ಯ ಗುರು ಸಿಕ್ಕಿಲ್ಲ. ಇದ್ದದ್ದನ್ನು ಇದ್ದಂತೆ ಹೇಳೋ ಗುರುನಾಥ ಸಿಗಬೇಕು. ಅದಕ್ಕೆ ಹೇಳ್ತಾರೆ ನೋಡ್ರಿ ಅವರು, ಸದ್ಗುರು ಇರಬೇಕೆಂಥವ ನಮ್ಮ ಸಿದ್ಧಾರೂಢನಂತಾವ, ನಮ್ಮ ಸಿದ್ಧಾರೂಢನಂತಾವ. ಇದ್ದಂತೆ ಇದ್ದಂಗ ಕೇಳಾವ ನಮ್ಮ ಹೃದಯದ ಭ್ರಾಂತಿಯ ಬಿಡಿಸಾವ. ಸದ್ಗುರು ಇರಬೇಕೆಂಥವ ನಮ್ಮ ಸಿದ್ಧಾರೂಢನಂತಾವ. ಇದ್ದದ್ದು ಇದ್ದಂತೆ ಕೇಳಾವ ನಮ್ಮ ಹೃದಯದ ಭ್ರಾಂತಿಯ ಬಿಡಿಸಾವ. ಗುಜು ಮಾಪುರಿ ಯಾಡೋಣ ನಾವು ಸುಜನರೆಲ್ಲರೂ ಕೂಡೋಣ. ಗಜಿಬಿಜಿ ಸಂಸಾರ ಕೂಡೋಣ ನಾವು ನಿಜ ಮುಕ್ತಿಯನ್ನು ಬೇಡೋಣ. ಸದ್ಗುರು ಇರಬೇಕೆಂಥವ ನಮ್ಮ ಸಿದ್ಧಾರೂಢನಂತವ. ಅದಕ್ಕೆ ಜಗದ್ಗುರು ಸಿದ್ಧಾರೂಢ ಸಾಮಾನ್ಯ ಅಲ್ಲ, ಕೇವಲ ಜ್ಞಾನವೇ ಆಗಿತ್ತು. ಆದ್ದರಿಂದ ನೋಡ್ರಿ, ಎಲ್ಲರಿಗೂ ನೀವು ದೈವಿ ಭಾವನೆಯನ್ನ ಮರೆಸಿ ಆಸುರಿ ಭಾವನೆಯಲ್ಲಿ ನಿಲ್ಲಿಸು ಪ್ರಯತ್ನ ಮಾಡ್ತೀರಿ, ಆಸಕ್ತಿ ಕಳಿತೀರಿ, ಎಲ್ಲರಿಗೂ ನಾಸ್ತಿಕರನ್ನಾಗಿ ಮಾಡ್ತೀರಿ. ವೇದಾಂತವನ್ನು ಹಿಂಗೆ ಹೇಳಬೇಡ್ರಿ ಅಂದವ. ನಾವು ತಿಳ್ಕೊಂಡಿವಿ ದೇವರ ಅದಾನ ಅಂತ ತಿಳ್ಕೊಂಡವರ ಆಸ್ತಿಕರು ಅಂತ ತಿಳ್ಕೊಂಡಿವಿ. ಆದ್ರೆ ಆಸ್ತಿಕರು ಯಾರು, ನಾಸ್ತಿಕರು ಯಾರು ಅಂತ ಕೇಳಿದ್ರೆ, ಪರಮಾತ್ಮ ಅಲ್ಲದಾನ ಇಲ್ಲದಾನ ಮತ್ತೊಂದು ಕಡೆಗದಾನ ಅಂತ ಹುಡುಕಿಸಿ ಕೈಲಾಸಕ್ಕೆ ಹೋಗು, ವೈಕುಂಠಕ್ಕೆ ಹೋಗು, ಬ್ರಹ್ಮಲೋಕಕ್ಕೆ ಹೋಗು ಅಂತ ಹೇಳೋರು ನಾಸ್ತಿಕರು. ಆಸ್ತಿಕ ಯಾರು ಅಂತ ಕೇಳಿದ್ರೆ, ಯಾವಾಗಲೂ ಇಲ್ಲಿರುವವನು ನಾನು, ನನ್ನನ್ನು ಆಶ್ರಯಿಸಿಕೊಂಡು ಚತುರ್ದಶ ಭುವನ ಬ್ರಹ್ಮಾಂಡಗಳಿದ್ದಾವೆ, ನನ್ನನ್ನು ಆಶ್ರಯಿಸಿಕೊಂಡು ಕೈಲಾಸ ವೈಕುಂಠಗಳಿದ್ದಾವೆ, ನನ್ನನ್ನು ಆಶ್ರಯಿಸಿಕೊಂಡು ಭೋಗ ಮೋಕ್ಷಗಳಿದ್ದಾವೆ. ಆದ್ದರಿಂದ ನಾನು ಸತ್ಯ ಅನ್ನವ ನಾಸ್ತಿಕ ಅಲ್ಲ, ಅವ ಆಸ್ತಿಕ ಇದ್ದಾನೆ. ನಾಸ್ತಿಕ ಯಾರು ಅಂತ ಕೇಳಿದ್ರೆ, ಪರಮಾತ್ಮನನ್ನ ಅಲ್ಲದಾನೋ ಇಲ್ಲದಾನೋ ಮತ್ತೊಂದು ಕಡೆಗದಾನೋ ಮತ್ತೊಂದು ಕಡೆಗದಾನೋ ಅಂತ ಹುಡುಕ್ಸಾಕ ಹಚ್ಚವ್ರು ನಾಸ್ತಿಕರು ಹೊರತಾಗಿ ವಿಚಾರ ಮಾಡಿದ್ದಾದ್ರೆ ಬ್ರಹ್ಮಜ್ಞಾನಿಗಳು ಆಸ್ತಿಕರು ಅಂತ ಅಪ್ಪವರು ಆತನಿಗೆ ಬುದ್ಧಿ ಹೇಳಿದ್ರು. ಅವಾಗಂತಾರೆ, ಜ್ಞಾನಿ ಸಿದ್ಧನು ದ್ವಿಜನ ವಚನ ತಾನು ಕೇಳುತ್ತ ಸಾಂಪ್ರದಾಯಕ ತಾನಿವನು ನಿಜವೆನ್ನುತ್ತಲ್ಲಿ ಹೊರಟು ಗುರುವರನ ಜ್ಞಾನದಿಂದೋ ತಾದ್ವಿಗೈರುತ ನುಣಮಿಲ್ಲದ ವಿಷ್ಣುಯ ಸಾನುರಾಗದಿವದನೆ ಕಾಣುತ್ತ ನಡೆದನಲ್ಲಿಂದ ಇವ ಸಾಂಪ್ರದಾಯಿಕಿದ್ದಾನೆ, ಧ್ಯಾನಾದಿಗಳನ್ನು ಮಾಡ್ತಾ ಇದ್ದಾನೆ, ಆಗ ತಿಳಿಸಿರು ತಿಳ್ಕೊಂತಾನ. ಇದ ಒಂದು ಚಲೋ ಅಂದು ಅಪ್ಪ ಅವರು ಮುಂದೆ ಬರ್ತಾರೆ. ಮುಂದೆ ಬಂದು ತಿರುಕರಾಯನ ಕೋಟೆ ಅಂತ ಹೇಳಿ ಒಂದು ಕೋಟೆ, ಆ ಕೋಟೆಯಲ್ಲಿ ಒಂದು ನಾರಾಯಣನ ಗುಡಿ, ಆ ಗುಡಿಯಲ್ಲಿ ಹೋಗಿ ಸಿದ್ಧಾರೂಢರು ನಮಸ್ಕಾರ ಮಾಡಿ ಕೂತಿದ್ರು. ಅಷ್ಟೊತ್ತಿಗೆ
ಒಬ್ಬರು ಶಾಸ್ತ್ರಿಗಳು ಅಲ್ಲಿಗೆ ಬಂದು ಇವನ್ ನೋಡಿದ್ರು, ಯಾರನ್ನ? ಸಿದ್ಧಾರೂಢರನ್ನ ನೋಡಿ ಅವ್ರಂದ್ರು, ಯಾವ್ರವ ನೀನು ಅಂದ್ರು. ನಮಗೆ ಯಾವರೂ ಇಲ್ಲ ಅಂದ್ರು. ನಿನಗೆ ಜನಿವಾರನೂ ಇಲ್ಲ, ಕೊರಳಾಗಿ ಯಾವ ಲಕ್ಷಣಗಳು ಇಲ್ಲ, ಕರ್ಮ ಯಾಕೆ ಬಿಟ್ಟಿದೋ ಕೇಳಿದ್ರು. ನಮ್ಮ ಜನಾಂಗದ ಸ್ವಭಾವ. ಈಗ ದನ ಮಾರಕ್ಕೆ ಹೋದ್ರೆ ಏನ್ ಮಾಡ್ತಾರೆ? ಸುಳಿ ನೋಡ್ತಾರೆ, ಸುಳಿ. ಕೊಳ್ಳಾಗ ಯಾವ ಸುಳಿ ಅದ, ಬೆನ್ಮ್ಯಾಗ ಯಾವ ಸುಳಿ ಅದ ನೋಡ್ತಾರೆ. ಹಂಗ ನಾವು ನೋಡುದು ಯಾವನ ಸ್ವಾಮಿ ಇರ್ಲಿ, ಅವನ ಕೊಳ್ಳಾಗ ಏನದವು, ಹಣಿ ಮೇಗನಿ ಎರಡು ನೋಡಿ ಅವ ನಮಗ್ ಬೇಕಾದದ್ದು ನಮ್ಮ ಪೈಕಿ ಸ್ವಾಮಿ ಅಂತೀವಿ, ಅವ ನಮಗ್ ಬೇಡಾದದ್ದು ನಮ್ಮ ಪೈಕಿ ಅಲ್ಲ. ಸಿದ್ಧಾರ್ಥನ ಹಿಂಗ ಅರ್ಥ ಮಾಡ್ಕೊಂಡೇವಿ ನಾವು. ಮತ್ತೆ ಭಾಗ್ಯದೇನಿಲ್ಲ. ಕೊಳಗ್ ಲಿಂಗಿತ್ತು ನೋಡು, ಅವ ಹೆಂಗ ಇರ್ಲ ನಿಂಗೆ ಹೇಳ್ತೀನಿ, ಅವ ನಮ್ಮ ಪೈಕಿ ಅದ. ಕೊಳಗ್ ಲಿಂಗ ಐತಿಲ್ಲ, ಬೇಕಾದ ಹಿಂಗಿರ್ಲಿ ಅವ. ಇನ್ನೊಬ್ಬನ ಕೇಳ್ರಿ ನೋಡಿ, ನಾ ಮೊನ್ನೆ ಸ್ನಾನ ಮಾಡೋ ಮುಂದೆ ನೋಡಿದೆ, ಅವನ ಕೊಳಗ್ ಜನಿವಾರ. ಹಿಂಗಾಗಿ ಅವ ನಮ್ಮ ಪೈಕಿನಂತ. ಅವೇನೋ ಅನಾಚಾರ ಮಾಡೋಲ್ಲಕ್ಕೆ, ಹೆಂಗನ ಮಾಡೋಲ್ಲಕ್ಕೆ ಜನಿವಾರ ಐತಿಲ್ಲ. ಅದು ಒಂದು ದಾರದಾಗ ಇಳಿದಿತ್ತಪ್ಪ ಮಾರಾಯ. ಜನಿವಾರ, ಶಿವದಾರ, ಮತ್ ಇವೆರಡೂ ಇಲ್ದವ್ರು ಏನು ಹಣೆ ಬಾರೋ ನಂಗೆ ಗೊತ್ತಾಗೋಲ್ಲ. ಇವೆರಡೂ ಇಲ್ದವ್ರಿಗೆ ಏನ್ ಅಂತಾರಂಬುದು ಅರ್ಥ ಆಗೋಲ್ಲ. ಈಗ ನೋಡ್ರಿ, ನೀವು ನೋಡ್ರಿ, ನಿಮ್ಮ ಸ್ವಾಮಿಗಳಿಗೆ ಬರೋಬರಿ ಹೇಳ್ರಿ, ಸ್ವಲ್ಪ ಏನು ಅಪಭ್ರಂಶ ಮಾತಾಡ್ತಾರ, ಏನು ಹುಚ್ಚಿರ್ಲಿ, ಅವ ಶಾಣೆ ಇರ್ಲಿ, ನಮ್ಮ ಪೈಕಿ ಹೌದಲ್ಲೋ, ತಣ್ಣಗೆ ಇರ್ಬೇಕು. ಇದು ಕರ್ಮಿಗಳ ಕಾಲ ಆಟ, ಕರ್ಮ ಪ್ರಧಾನವಾಗಿರ್ತಕ್ಕ. ಈಗೇನು ಹೇಳಿದ್ರು, ಹಿಂದೆ ಉಪಾಸನೆಯನ್ನು ಖಂಡನ ಮಾಡಿದ್ರು. ಈಗ ಬಂದದ್ದು ದೊಡ್ಡದು ಕರ್ಮ, ಅನಾಹುತ ಕರ್ಮ ಸುದ್ದಿ ದೊಡ್ಡದು. ಅವ್ ಬಂದು ಕೇಳ್ತಾನೆ, ಅಯ್ಯ ಸಾಧುವೆ, ನೀ ಕರ್ಮವನ್ನು ಯಾಕೆ ಬಿಟ್ಟಿಯೋ ಕೇಳ್ತಾನ. ವರಸಮರ್ಥರು ಕರ್ಮವನ್ನಾಚರಿಸೆ, ಇಲ್ಲ ಅದನ್ನ ಬಿಡ್ತಿದ್ದಿಲ್ಲ ನಾನು. ಯಾಕೆ ಬಿಡ್ತೀನಿ ಅಂತಂದ್ರೆ, ಅವ್ರ ಅಪ್ಪ ಅವನ್ನ ಕತ್ತೆ ಹಂಗ ಭೂಲೋಕಕ್ಕ ಸ್ವರ್ಗಕ್ಕ ಎಳಾಡ್ಕೊಂತ ಹೋಗ್ಕಂತ ಬಿಡ್ತೀನಿ ಅಂದ್ರು ಅಪ್ಪ ಅವ್ರು. ಕರಿಬೇಕಲ್ರಿ, ಹಿಂಗೆ ಹೋಗ್ರಿ ನೀವು. ಶ್ರಾದ್ದ ಅವ ಬಾರ 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 ಬಾ ತಿನ್ ಬಾ ತಿಂದು ಹೋಗ. ಧೂಮ ಮಾರ್ಗ, ಕೃಷ್ಣ ಪಕ್ಷ, ಶುಕ್ಲ ಪಕ್ಷ ಇವೆಲ್ಲ ಗದ್ದಲ ಬಾಳವು. ಹಂಗನಪ್ಪ ಒಟ್ಟದ ಕೆಲಸ ಏನು? ಬರುದು ಹೋಗುದು, ಪಿತೃಲೋಕಕ್ಕೆ ಹೋಗುದು, ಇಲ್ಲಿ ಬರುದು, ಅಲ್ಲಿರುವುದು, ಪಿತೃಲೋಕದಾಗಿರುವುದು, ಪುಣ್ಯ ತೀರು ತನಕ ಅಲ್ಲಿರುವುದು. ಇವರು ಶ್ರಾದ್ದ ಮಾಡಿದಾಗ, ಪಕ್ಷ ಮಾಡಿದಾಗ ಬರುವುದು. ಇವ್ರು ಹಾಕಿದ್ದಷ್ಟು ಉಣ್ತಾನ ಅಂತಾರ. ನಾನು ಉಡಿಲ್ಲ, ಸುಮ್ಮನೆ ಯಾಕೆ ಸುಳ್ಳು ಹೇಳ್ಬೇಕು? ಇದು ಮಾಡಬೇಕು, ಮಾಡ್ತಾರೆ. ಪರಂತು ಸ್ವರ್ಗಕ್ಕೂ ನರಕಕ್ಕೂ ಪಿತೃಲೋಕಕ್ಕೂ ಭೂಲೋಕಕ್ಕೂ ಎಳ್ಕೊಂಡು ತಿರುಗಾಡ್ತದ ಕರ್ಮ ಅಂತ ಹೇಳಿ ಆ ಕರ್ಮದ ಉಸಾಬರಿ ನಾ ಮಾಡಿಲ್ಲ ಅಂದ್ರೆ ಸಿದ್ಧಾರು. ಅದು ಹೆಂಗ ಅಂದವ, ಅವ್ರ ಕರ್ಮಿಗಳು. ಅದು ಹೆಂಗ ಅಂದ, ನಾಳೆ ಬಾ ಸಾಯಂಕಾಲ 7 ಗಂಟೆಗೆ ಹೇಳ್ತಾರೆ. ಬ್ಯಾಡಪ್ಪ, ನಮಗೆ ಕರ್ಮ ಬೇಡ, ಉಪಾಸನೆ ಬೇಡ, ಏನು ಬೇಡ. ಸಿದ್ಧಾರೂಢ, ನಿನ್ನ ಅನುಗ್ರಹ ಇದ್ರೆ ಸಾಕು. ಯಪ್ಪ, ನೀ ಹೇಳಿದ ಮಹಾಮಂತ್ರವನ್ನು ಅಂತೀವಿ, ಜ್ಞಾನದಲ್ಲಿ ಶ್ರದ್ಧಾ ಕೊಟ್ಟು ನಮ್ಮನ್ನು ರಕ್ಷಣೆ ಮಾಡು ಎಂಬುದಾಗಿ ಭಾವಿಸಿಕೊಳ್ಳೋಣ. ಸಿದ್ಧಾರೂಢ ಪುರಾಣ ಅಂದ್ರೆ ಇದು ಬರೀ ಶಾಸ್ತ್ರ. ಯಾರು ಒಬ್ರು ಕತ್ತಿ ಅವ್ರು ಹಂಗೆ ಮಾಡಿದ್ರು, ಹಿಂಗೆ ಮಾಡಿದ್ರು, ಹಂಗ ಹಿಂಗಲ್ಲ. ಇದು ನಿಜವಾಗಿಯೂ ಕೂಡ ವೇದಾಂತ ವಿದ್ಯೆ. ಆದ್ದರಿಂದ ನಾಳೆ ಕರ್ಮವನ್ನು ಖಂಡನ ಮಾಡ್ತಾರೆ. ಸಮಯ ಆಗಿದೆ, ಮಂಗಳಾರತಿ ಮಾಡೋಣ. ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ
ಗುರುವರ ಬೆಳಗುವೆ ಆರತಿಯ ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಮೋಕ್ಷಾಪೇಕ್ಷೆಗೆ ತತ್ವಂ ಪದದ ಅರ್ಥವ ಬೋಧಿಸಿದಿ ಗುರುವರ ಅರ್ಥವ ಬೋಧಿಸಿದಿ ಮೋಕ್ಷಾವಾಹನ ಶಂಕರನ ಮೋಚಾರವ ಮಾಡಿಸಿದೆ ಗುರುವರೋಚಾರವ ಮಾಡಿಸಿದೆ ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಶ್ಯಾಮಧಾಮ ಶ್ರೀರಾಮ ಭಿನ್ನ ಶಂಕರ ನೀನಿರುವಿ ಗುರುವರ ಶಂಕರ ನೀನಿರುವಿ ಕಾಮ ಕ್ರೋಧವ ನಾಶಿಸಿ ಜಗದೊಳು ಶಾಂತಿಯ ಬೀರಿದಿ ಗುರುವರ ಶಾಂತಿಯ ಬೀರಿದಿ ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಚರಣ ಭಜಕರ ದುರಿತ ವೃಂದವ ತ್ವರಿತದಿ ನಾಶಿಸಿದಿ ಗುರುವರ ತ್ವರಿತದಿ ನಾಶಿಸಿದಿ ವರಭ್ರೂಲತಾಪುರ ದೈವದಿಂದಲೀ ನಿರುತದಿ ವಾಸಿಸಿದಿ ಗುರುವರ ನಿರುತದಿ ವಾಸಿಸಿದಿ ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ